ದೇಶಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ, ವಯಸ್ಸಿಗೆ ತಕ್ಕಂತೆ, ನನ್ನ ಪ್ರಕೃತಿಗೆ ತಕ್ಕಂತೆ, ನನ್ನ ವೃತ್ತಿಗೆ ತಕ್ಕಂತೆ, ಹೀಗೆ ಹಲವಾರು ಅಂಶಗಳನ್ನ ಆಧರಿಸಿ ನಾನು ನೀರನ್ನ ಕುಡಿತೀನಿ ಅಂತ ಆದ್ರೆ ಅದು ಆರೋಗ್ಯ ಚೆನ್ನಾಗಿರಕ್ ಕಾರಣ ಆಗುತ್ತೆ. ಆಯುರ್ವೇದ ಕ್ಲಿಯರ್ ಆಗಿ ಹೇಳುತ್ತೆ, ನಮ್ಮ ಇಡೀ ವ್ಯವಸ್ಥೆ ಹಾಳಾಗೋದಕ್ಕೆ 4 ಪ್ರಧಾನವಾದ ಕಾರಣಗಳನ್ನು ಹೇಳುತ್ತೆ. ಅದರಲ್ಲಿ ಮೊಟ್ಟ ಮೊದಲನೇದು ಅತಿಯಾದ ನೀರಿನ ಸೇವನೆ ಅಂತ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ಸರ್, ಈ ರೂಮಲ್ಲಿ ನಾವು 2 ಉದ್ದೇಶಗಳಿಗೆ ಬಳಸ್ಕೋತೀವಿ. ಒಂದು, ಈಗ ಸ್ತ್ರೀಯರ ಆರೋಗ್ಯದ ಕೆಲವು ಸಮಸ್ಯೆಗಳಿಗೆ ಒಂದು ಚಿಕಿತ್ಸೆಯನ್ನ ಮಾಡಬೇಕಾದ್ರೂ ಬಳಸ್ಕೋತೀವಿ. ಇನ್ನು ಈ ಗುದ ಸಂಬಂಧಿ ಸಮಸ್ಯೆಗಳು ಅಂದ್ರೆ ಈಗ ಪೈಲ್ಸ್, ಫಿಸ್ಟುಲಾ, ಫಿಷರ್, ಈ ತರದ ಅನೇಕ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಅದರದ್ದೇ ಆದ ಒಂದು ವೈಶಿಷ್ಟ್ಯಪೂರ್ಣ ಸರ್ಜರಿ ವ್ಯವಸ್ಥೆ ಇದೆ. ಅದನ್ನ ಸರ್ಜರಿ ಅಂತ ಹೇಳಕ್ಕಿಂತಲೂ ಆಯುರ್ವೇದದ ಚಿಕಿತ್ಸಾ ವಿಧಾನಗಳು ಅಂತ ಹೇಳೋದಾದ್ರೆ ಕ್ಷಾರಕರ್ಮ ಮತ್ತು ಕ್ಷಾರಸೂತ್ರ ಅಂತ ಕರಿತೀವಿ. ಅದೊಂದು ಮೆಡಿಕೇಟೆಡ್ ಥ್ರೆಡ್ ಅನ್ನ ಅಲ್ಲಿಗೆ ಟೈ ಮಾಡುವಂಥದ್ದಿದೆ, ಅಥವಾ ಮೆಡಿಕೇಟೆಡ್ ಈ ಕ್ಷಾರವನ್ನ ಅಲ್ಲಿ ನಾವು ಅಪ್ಲೈ ಮಾಡುವಂಥದ್ದಿದೆ. ಈ ಚಿಕಿತ್ಸೆಗಳ ಮುಖಾಂತರ ತುಂಬ ಕಾಂಪ್ಲಿಕೇಟೆಡ್ ಸರ್ಜರೀಸ್ ಎಲ್ಲ ಯಾವುದು ಇಲ್ಲದೆ ಗುದ ಸಂಬಂಧಿ ಸಮಸ್ಯೆಗಳನ್ನ ಅತಿ ಉತ್ತಮವಾಗಿ ಚಿಕಿತ್ಸೆ ಮಾಡುವಂಥ ಒಂದು ವಿಧಾನ ಇದೆ. ಈಗ ಇದ್ರ ಸಂಬಂಧ ದೊಡ್ಡ ಪ್ರಶ್ನೆ ಇದೆ ಉಷ್ಟುದ್ದಕ್ಕೆ. ನನಗೆ ಏನಂದ್ರೆ, ಎಲ್ಲಾದ್ರೂ ಹೋಗ್ಲಿ ಸರ್, ಬೋರ್ಡ್ ಇರುತ್ತೆ, ಏನೇನೋ ನಿಮ್ಗೆ ಅದನ್ನ ಮಾಡ್ಬಿಡ್ತೀವಿ, ಇದನ್ನ ಮಾಡಿ ಕರೆಂಟ್ ಕೊಡ್ತೀನಿ ಅಂತ ಒಬ್ರು, ಇಲ್ಲ ಅದನ್ನೇನೋ ಕತ್ತರಿಸ್ಬಿಡ್ತೀನಿ ಅಂತ ಒಬ್ರು, ಇಲ್ಲ ಅದೇನೋ ಕೊಟ್ಬಿಡ್ತೀನಿ ತಾನೇ ಉದುರುತ್ತೆ ಅಂತ ಒಬ್ರು, ಇಲ್ಲಪ್ಪ ಆಪರೇಷನ್ ಬೇಡ, ಅವ್ನಿಗೆ 108 ಸಮಸ್ಯೆಗಳನ್ನ ಮಾಡಿಕೊಂಡು ಬಂದಿರ್ತೀವಿ ನಾವು ಅಲ್ಲಿಗೆ. ಆ್ಯಕ್ಚುಲಿ ಮೂಲ ವ್ಯಾಧಿ ಮೂಲ ಏನು ಸರ್? ಅದು ಹೆಂಗೆ ಶುರುವಾಗುತ್ತೆ, ಯಾಕೆ ಶುರುವಾಗುತ್ತೆ? ಅದು ಬೇಸಿಕಲಿ ನಮ್ಮ ತಪ್ಪಾದ ಆಹಾರ ಮತ್ತು ಜೀವನ ಶೈಲಿ. ಈಗ ಆಹಾರದಲ್ಲಿ ಮಲಬದ್ಧತೆಗೆ ಕಾರಣ ಆಗುವಂಥ ಆಹಾರವನ್ನು ನಾವು ಹೆಚ್ಚೆಚ್ಚು ಬಳಸ್ತೀವಿ ಅಂದ್ರೆ ಅದು ಕೂಡ ಸಮಸ್ಯೆ ಆಗುತ್ತೆ. ಕೆಲವು ಸಲ ಮಲವನ್ನು ವೃದ್ಧಿ ಮಾಡುವಂತ ಆಹಾರವನ್ನು ಬಳಸಿದ್ದು ಕಾರಣ ಆಗುತ್ತೆ. ಅದನ್ನ ನಾವು ಆ ಪೇಷಂಟಿನ ಡೀಟೇಲ್ಸ್ ಎಲ್ಲ ಕೇಳಿದಾಗ ಅವರ ಆಹಾರ ಕ್ರಮದಲ್ಲಿ ಏನ್ ತಪ್ಪಿದೆ ಅಂತ ನೋಡಿ ತಿದ್ದುಪಡಿ ಮಾಡ್ಕೊಡ್ತೀವಿ. ಆಮೇಲೆ ಜೀವನ ಶೈಲಿಯಲ್ಲಿ ಒಂದ್ ಸಣ್ಣ ಉದಾಹರಣೆ, ನನ್ಗೀಗ ಮೋಷನಿಗೆ ಹೋಗ್ಬೇಕು ಅಂತ ಒಂದು ಅರ್ಜಿ ಇದೆ, ನನ್ಗೆ ಸಂಕೋಚ ಆಯ್ತು, ವ್ಯವಸ್ಥೆ ಇಲ್ಲ, ಬಸ್ಸಲ್ಲೆಲ್ಲೋ ಹೋಗ್ತಾ ಇದ್ದೆ, ಅಥವಾ ಇನ್ಯಾವುದೋ ಕಾರಣಾಂತರಗಳಿಂದ ನಾನು ಬಲವಂತವಾಗಿ ತಡೆದೆ, ಅಥವಾ ಮೋಷನಿಗೆ ಹೋದಾಗ ಮುಕ್ಕಿ ಮಲವನ್ನ ಹೊರಡಿಸಕ್ ಶುರು ಮಾಡಿದೆ, ಕಾಲಕ್ರಮದಲ್ಲಿ ಪೈಲ್ಸ್ ಇತ್ಯಾದಿಗಳು ಶುರುವಾಗ್ತವೆ. ಆಯ್ತಾ? ಹೀಗೆ ನಮ್ಮ ಆಹಾರ ಮತ್ತು ಜೀವನ ಶೈಲಿಯೇ ಅನೇಕ ಬಾರಿ ಈ ಸಮಸ್ಯೆಗೆ ಅಥವಾ ಹೆಚ್ಚಿನ ಸಂದರ್ಭಗಳಲ್ಲಿ ಈ ಸಮಸ್ಯೆಗೆ ಕಾರಣ ಆಗಿರುತ್ತೆ. ಈಗ ಇಂಡಿಯನ್ ಕಮೋಡಲ್ ಕೂತ್ಕೋತೀವಿ, ಕುಕ್ಕುಟಾಸನ ಅಂತ ಕರಿತೀವಿ. ಕುಕ್ಕುಟಾಸನದಲ್ಲಿ ಹೆಚ್ಚೊತ್ತು ಕೂತ್ಕೊಳ್ಳುವಂಥದ್ದು ಕೂಡ ಪೈಲ್ಸಿಗೆ ಕಾರಣ ಆಗುತ್ತೆ. ಆಯ್ತಾ? ಆಮೇಲೆ ಈಗ ನೋಡಿ, ಮಲ ಉತ್ಪತ್ತಿ ಆಗಿದೆ, ಆದ್ರೆ ಮಲ ಮೂವ್ ಆಗ್ತಾ ಇಲ್ಲ. ಉದಾಹರಣೆ, ನಾವು ವಾತದ ಬಗ್ಗೆ ಮಾತಾಡಿದ್ವಿ. ಈ ಉತ್ಪತ್ತಿಯಾದ ಮಲವನ್ನ ಕೆಳಗಡೆಗೆ ಜಾರಿಸಿ ಕೊಡುವಂತಹದ್ದು ಅದು ವಾತದ ಕೆಲಸ. ಅದು ವಾತ ಇಂಬ್ಯಾಲೆನ್ಸ್ ಆದಾಗ ಮಲವನ್ನ ಜಾರಿಸಿ ಕೊಡದೇ ಇರ್ಬೋದು, ಕರುಳಿಗೆ ಆ ಒಂದು ಸ್ಮೂತ್ನೆಸ್ ಇಲ್ಲ ಅಂತ ಆಗ್ಬಿಡ್ಬೋದು. ಒಂದು ಟ್ಯೂಬ್ ಕಂಪ್ಲೀಟ್ ಡ್ರೈ ಆದ್ರೆ ಹೆಂಗೆ ನೀವು ಆಲೋಚನೆ ಮಾಡಿ, ಅಷ್ಟೇನೆ. ಅದಕ್ಕೆ ಆ ಡ್ರೈನೆಸ್ ಅನ್ನ ಹೋಗಲಾಡಿಸೋಕೆ ಏನ್ ಬೇಕು? ಸುಮ್ಮನೆ ಮಲವನ್ನ ಪುಷ್ ಮಾಡಿ ಹೊರಗೆ ಹಾಕ್ಸೋದು ಇದಕ್ಕೆ ಉತ್ತರ ಅಲ್ಲ. ಅದು ಆ ಕ್ಷಣಕ್ಕೆ ಉತ್ತರ ಅಷ್ಟೇನೆ. ಅದ್ರ ಹೊರತಾಗಿ ಆ ಒಳಗಡೆಗೆ ಒಂದು ಸಾಫ್ಟ್ನೆಸ್ ಅನ್ನ ತಂದ್ಕೊಡೋದ್ರ ಬಗ್ಗೆ, ಮಲ ತನ್ನ ಪಾಡಿಗೆ ತಾನು ಕೆಳಗಡೆ ಜಾರೋ ಹಾಗೆ ಅದನ್ನ ಮೇಂಟೈನ್ ಮಾಡ್ಬೇಕಾದ ವಾತ ಸರಿಯಾಗಿ ಕೆಲಸ ಮಾಡೋ ಹಂಗೆ ನಾವು ಸರಿ ಮಾಡೋದಿದೆಯಲ್ಲ, ಅದು ಒಂದು ಉಪಾಯ. ಪ್ರಾರಂಭದ ಹಂತದಲ್ಲಿ ಇದು ಯಾವಾಗ ಸಾಕಾಗೋದಿಲ್ಲ ಅಂತ ಅನ್ಸುತ್ತೆ, ಅವಾಗ ಇದ್ರ ಜೊತೆಗೆ ಅಲ್ಲಿ ಉದಾಹರಣೆಗೆ ಈಗ ಗುದದ್ವಾರ ಹೀಗಿದ್ರೆ ಒಳಗಡೆಯಲ್ಲಿ ಈಗ ಯಾವುದೋ ಒಂದು ಪೈಲ್ ಮಾಸ್ ಹೀಗೆ ಬೆಳೀತು, ಆ ಮಾಸನ್ನ ನಾವು ಸರಿಯಾಗಿ ಟ್ರೀಟ್ ಮಾಡದೆ ಹೋದಾಗ ದಾರಿ ಎಲ್ಲೋ ಬಂದ್ ಆದಂಗಾಗತ್ತೆ. ಅದಕ್ಕೆ ಈ ಕ್ಷಾರಸೂತ್ರ, ಕ್ಷಾರಕರ್ಮ ಇತ್ಯಾದಿಗಳನ್ನೆಲ್ಲ ಬಳಸ್ಕೊಳ್ಳುವಂಥದ್ದಿದೆ. ಕ್ಷಾರಸೂತ್ರ ಅಂತಂದ್ರೆ ಆ ಥ್ರೆಡ್ ಅನ್ನ ಅಲ್ಲಿಗೆ ಟೈ ಮಾಡುತ್ತೆ, ಅದು ಇಡೀ ಭಾಗವೇ ನಿಧಾನಕ್ಕೆ ಅದು ಸತ್ತು ಹೋಗಿ ಅಲ್ಲಿಂದ ಬಿದ್ದು ಹೋಗುತ್ತೆ. ಕ್ಷಾರಕರ್ಮ ಅಂತಂದಾಗ ನೀವು ಯೋಚನೆ ಮಾಡ್ಬೋದು, ಹೀಗೊಂದು ಪೈಲ್ ಮಾಸ್ ಇದ್ರೆ ಇದಕ್ಕೆ ಹೊರಗಡೆಯಿಂದ ಆ ಕ್ಷಾರವನ್ನ ಅಪ್ಲೈ ಮಾಡ್ತಾರೆ, ಅದೆಲ್ಲವೂ ಹಾಗೆ ನಿಧಾನಕ್ಕೆ ಶ್ರಿಂಕ್ ಆಗಿ ಹೋಗುತ್ತೆ. ಆಯ್ತಾ? ಫಸ್ಟ್ ಈಗ ಒಂದು ಯಾವುದು ದ್ರಾಕ್ಷಿ ಹಣ್ಣನ್ನ, ನೇರಳೆ ಹಣ್ಣನ್ನ ನೀವು ಇದರಲ್ಲಿ ಯಾವುದು ನೀರಲ್ಲಿ ನೆನೆ ಹಾಕಿರೋ ಒಂದ್ಸಲ ಹೀಗೆ ಉಬ್ಬಿ ಮತ್ತೆಲ್ಲ ಹೀಗೆ ಶ್ರಿಂಕ್ ಆಗಿ ಹೋಗುತ್ತಾ ಹಾಗಾಗುತ್ತೆ. ಈ ತರದ ಕೆಲವು ಸಿಂಪ್ಲರ್ ಆದರೆ ಅಷ್ಟೇ ಎಫೆಕ್ಟಿವ್ ಆದ ಟೆಕ್ನಿಕ್ಗಳಿದೆ. ಇದರಲ್ಲಿ ನಾನು ಈಗ ತಾನೇ ಹೇಳಿದ ಹಾಗೆ ಪೆರ್ವಾಜ ಸರ್ ಇರ್ಬೋದು ಅಥವಾ ರಮೇಶ್ ಭಟ್ ಸರ್ ಇರ್ಬೋದು, ಅವರೆಲ್ಲ ಈ ಕ್ಷೇತ್ರಗಳಲ್ಲಿ ತುಂಬಾ ಹೆಸರುವಾಸಿಯಾದಂಥವರು. ಅಂಥವರ ಮಾರ್ಗದರ್ಶನವನ್ನು ನಾವು ಕೆಲವೊಮ್ಮೆ ತಗೊಳ್ತೀವಿ. ಮತ್ತೆ ಈ ವಿಭಾಗಗಳಲ್ಲಿ ತಜ್ಞ ಆಯುರ್ವೇದ ವೈದ್ಯರು ನಿಮಗೆ ಬಹುಶಃ ಈಗ ಅನೇಕ ಕಾಲೇಜುಗಳಲ್ಲಿ ಇದ್ರದ್ದೊಂದು ವ್ಯವಸ್ಥೆ ಇದೆ, ಡಾಕ್ಟರ್ಗಳು ಸಿಗ್ತಾರೆ. ನಮ್ಮಲ್ಲಿಯೂ ಆ ಥರದ ಡಾಕ್ಟರ್ಗಳೆಲ್ಲ ವಿಸಿಟಿಂಗ್ ಡಾಕ್ಟರ್ಗಳಿದ್ದಾರೆ. ಅವರ ಮುಖಾಂತರ ನಾವೊಂದು ಆಯುರ್ವೇದ ಸರ್ಜರಿ ವ್ಯವಸ್ಥೆಯನ್ನು ಇಲ್ಲಿ ಇಟ್ಕೊಂಡಿದ್ದೀವಿ.
ಎಷ್ಟು ದಿವಸ ಇರಬೇಕಾಗ್ತದೆ ಆ ಸಮಸ್ಯೆಯಿಂದ? ಅಲ್ಲ, 1 or 2 days ಅಷ್ಟೇ. ಅಷ್ಟೇ ಇಟ್ಕೋತೀರಿ, ಅಗತ್ಯ ಆಪರೇಷನ್ ಆಗುತ್ತಾ ಏನು ಇದನ್ನು ಔಷಧಿ ಕೊಡ್ತೀರಿ, ಅಪ್ಲೈ ಮಾಡ್ತೀರಿ ಅಷ್ಟೇ? ಹೌದೌದು. ಈಗ ಸಂಜೆ ಬರ್ತಾರೆ, ಮಾರನೇ ದಿವಸ ಬೆಳಿಗ್ಗೆಗೆ ಇದೆಲ್ಲ ಪ್ರೊಸೀಜರ್ ಮಾಡ್ತೀವಿ. ಆರಾಮಾಗಿದ್ರೆ ಅವತ್ತೇ ಮನೆಗೆ ಹೋಗ್ತಾರೆ. ಸ್ವಲ್ಪ ಪೈನ್ ಏನಾದ್ರು ಇದ್ರೆ, ಬ್ಲೀಡಿಂಗ್ ಏನಾದ್ರು ಇದ್ರೆ, ಅಥವಾ ಬೇರೆ ಏನಾದ್ರು ಸಮಸ್ಯೆ ಇದ್ರೆ ಒಂದ್ ದಿವಸ ಇಲ್ಲಿದ್ದು ಮಾರನೇ ದಿವಸ ಮನೆಗೆ ಹೋಗ್ತಾರೆ. ಹೊರಗಡೆ 20,000 to 30,000 ರೂಪಾಯಿಂದ ಹಿಡಿದು 1 ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡಿದವರು ಇದ್ದಾರೆ, ಮತ್ತು ಆಪರೇಷನ್ ಮಾಡಿದಾಗ ಪದೇ ಪದೇ ಬಂದವರು ಇದ್ದಾರೆ. ಈಗ ನಿಮ್ಮಲ್ಲಿ ಏನು ಖರ್ಚಾಗ್ತದೆ, ಹೇಗೆ ಸರ್? ಸುಮಾರಾಗಿ 20,000 to 25,000 ರೂಪಾಯಿ ಜನರಲ್ ಆಗಿ ಖರ್ಚು ಬರುತ್ತೆ. ಮತ್ತೆ ಈಗ ತಾನೇ ಹೇಳಿದಂಗೆ ಆರ್ಥಿಕವಾಗಿ ನಮ್ಗೆ ತುಂಬಾ ಕಷ್ಟ ಇದೆ ಅನ್ನೋರಿಗೆ ನಮ್ಮ ಟ್ರಸ್ಟ್ ಸಪೋರ್ಟ್ ಮಾಡುತ್ತೆ. ಅದು ನಿಜವೇ ಆಗಿದ್ರೆ ಮತ್ತೆ ಈಗ ಯದ್ವಾ ತದ್ವಾ ಚಾರ್ಜ್ ಮಾಡೋದು ಅಥವಾ ದುಡ್ಡಿಗಾಗಿ ವ್ಯವಹಾರ ಮಾಡೋದು ಅದು ನಮ್ಮಲ್ಲಿ ಈವರೆಗೆ ಆಗದೆ ಇರೋ ಹಂಗೆ ನೋಡ್ಕೊಂಡಿದ್ದೀವಿ ಸರ್. ಮೊದಲೇ ಹೇಳ್ಬಿಡ್ತೀರಾ ಅಥವಾ ಎಲ್ಲ ಟೆಸ್ಟ್ಗಳನ್ನ ಮಾಡಿದ ಮೇಲೆ ಹೇಳ್ತೀರಾ? ಯಾಕಂದ್ರೆ ಬೇರೆ ಹಾಸ್ಪಿಟ್ಲಿಗೆ ಹೋಗ್ತೀವಿ, ಎಲ್ಲವೂ ನಡೆಯುತ್ತೆ, ನಮ್ಗೆ ಗೊತ್ತೇ ಆಗಲ್ಲ. ನಮ್ಗೆ ಕರ್ಕೊಂಡು ಹೋಗ್ತಾನೆ ಇರ್ತಾರೆ ಎಲ್ಲಿಗಂತ ಗೊತ್ತಿಲ್ಲ. ಮನೆಯವರು ಗಾಬರಿ ಬಿದ್ದಿರ್ತಾರೆ, ಅವರು ದುಡ್ಡು ಹಂಚಕ್ಕೆ ಅವ್ರು ಓಡಾಡ್ತಾ ಇರ್ತಾರೆ. ನಾನಿಲ್ಲಿ ಬೆಡ್ ಮೇಲೆ ಬಿದ್ದಿರ್ತೀನಿ, ಅವ್ರಿಗೊಂದು ಭಯ. ಎಷ್ಟು ಮೊದಲು ಸೇರಿದಾಗ ನಾವು ಹೇಳಿರ್ತೀವಿ ಅವ್ರಿಗೆ, ಸರ್ ನಮ್ದು ಹಿಂಗಿದೆ ಅಂತ. ಏನಿಲ್ಲ ಅಂತ ಒಂದು 10-15 ರೂಪಾಯಿ ಕಟ್ಟ್ರಿ ಅಂತ ಒಳಗಡೆ ಕರ್ಕೊಂಡು ಮರುದಿವಸ ಡಿಸ್ಚಾರ್ಜ್ ಆಗುವಾಗ ಲಕ್ಷಗಟ್ಟಲೆ ಆಗಿರುತ್ತೆ ಸರ್. ಅವಾಗ ನಾವು ಅವ್ರ ಹತ್ರ ಜಗಳಕ್ಕೆ ಬೀಳ್ತೀವಿ, ನೀವು ಹೇಳಿರಲಿಲ್ಲ ಬಿಟ್ಟಿರಲಿಲ್ಲ ಅಂತ. ನೋಡಿದರೆ ಇಷ್ಟುದ್ದ ಅವು ಬೇಕೋ ಬೇಡವೋ ಎಲ್ಲವೂ ಟೆಸ್ಟ್ ಆಗಿ ಹೋಗಿರುತ್ತೆ. ನಮ್ಮಲ್ಲಿ ಅದನ್ನ ಮುಂಚಿತವಾಗಿಯೇ ಮಾತಾಡ್ತೀವಿ. ಇವನ್ ಪಂಚಕರ್ಮದ್ದಾದ್ರೂ ಅಷ್ಟೇ, ಇಲ್ಲಿ ಸರ್ಜರಿ ಇತ್ಯಾದಿಗಳಾದ್ರೂ ಅಷ್ಟೇ, ಯಾವುದೇ ಇದಾದ್ರೂ ಒಂದು ಅಪ್ರಾಕ್ಸಿಮೇಟ್ ಕಾಸ್ಟ್ ಅನ್ನ ನಮ್ಮ ಅಡ್ಮಿನಿಸ್ಟ್ರೇಟರ್ ನಟೇಶ್ ರಾವ್ ಅಂತ ತಮ್ಮ ಪರಿಚಯ ಮಾಡಿಸ್ತೀನಿ. ಅವರು ಈ ಬಗ್ಗೆ ಸವಿವರವಾಗಿ ಎಲ್ಲಾ ಡೀಟೇಲ್ಸ್ ಅನ್ನ ಹೇಳ್ಬಿಟ್ಟು ಮಾತಾಡ್ತಾರೆ ಪೇಷಂಟ್ಸ್ ಹತ್ರ. ಅವ್ರಿಗೆ ಅದು ಒಪ್ಪಿಗೆ ಆದ್ಮೇಲೆನೆ ಮುಂದುವರಿತೀವಿ. ಹೇಳಿದ್ರಲ್ಲಿ ಸಣ್ಣ ಪುಟ್ಟ ಏರಿಳಿತಗಳಿರ್ಬೋದು ಬಿಟ್ರೆ, ಅದರ ಹೊರತಾಗಿ ಈ ತರ ನೀವು ಹೇಳಿದಂಗೆ 15-20 ರೂಪಾಯಿ ಅಂದಾಜು ಇಟ್ಕೊಂಡು ಹೋಗಿ ಲಕ್ಷ ಬಿಲ್ ಆಗೋದು, ಆ ತರದ್ ನಮ್ಮಲ್ಲಿ ಇವತ್ತಿನವರೆಗೂ ಒಂದು ಕೇಸು ಆಗಿಲ್ಲ. ಓಕೆ. ಈಗ ಒಂದ್ಸಲ ನಿಮ್ಮಲ್ಲಿ ಟ್ರೀಟ್ಮೆಂಟ್ ತಗೊಂಡ್ರೆ ಮೂಲ ಅದು ಮತ್ತೆ ಬರೋ ಚಾನ್ಸ್ ಇಲ್ಲ ಸರ್? ಸಾಮಾನ್ಯವಾಗಿ ಅದ್ರಲ್ಲಿ ಹೇಗೆಂದ್ರೆ ಇದು ಏನು, ಒಂದು ಚಿಕಿತ್ಸೆ ಕರೆಕ್ಟ್ ಆಗಾದ್ರೆ 2ನೇ ಸತಿ ಬರಲ್ಲ. 2ನೇದು ಅದರಲ್ಲಿ ನಾನು ನಿಮಗೆ ಹೇಳಿದೆ, ಈ ಕೆಲವರಿಗೆ ಈ ತರ ಒಂದೇ ಇದಿರುತ್ತೆ, ಕೆಲವರಿಗೆ ಈ ತರ 2-3 ಇರುತ್ತೆ. ಅದನ್ನ ಒಂದೇ ಸಲಕ್ಕೆ ಟ್ರೀಟ್ ಮಾಡಕ್ ಆಗಲ್ಲ. ಅಂತ ಸಂದರ್ಭಗಳಲ್ಲಿ ಹಂಗ್ ಮಾಡಕ್ ಹೋದ್ರೆ ಪೇಷಂಟ್ಗೆ ಸಮಸ್ಯೆ ಆಗ್ಬಿಡುತ್ತೆ. ಅವಾಗ ಒಂದ್ ಸಲಕ್ಕೆ ಒಂದ್ ಮಾಡ್ತಾರೆ, ಇನ್ನೊಂದ್ ಸಲಕ್ಕೆ ಇನ್ನೊಂದ್ ಮಾಡ್ತಾರೆ, ಮತ್ತೊಂದ್ ಸಲಕ್ಕೆ ಮತ್ತೊಂದ್ ಮಾಡ್ತಾರೆ, ಅಥವಾ ಒಂದ್ ಸಲಕ್ಕೆ 2 ಮಾಡಿ ಇನ್ನೊಂದ್ ಸಲಕ್ಕೆ ಇನ್ನೊಂದ್ ಇಟ್ಕೋತಾರೆ. ಹೀಗೆಲ್ಲ ಆಗೋದು ಇದೆ, ಆಯ್ತಾ? ಅಪರೂಪಕ್ಕೆ ಕೆಲವರು ಈ ಮಾಡಿದ್ದೆಲ್ಲ ಸರಿಯಾಗೂ ಆಗಿರುತ್ತೆ, ಕಂಪ್ಲೀಟ್ ಆಗಿರುತ್ತೆ, ಬಟ್ ಅವರ ಜೀವನ ಶೈಲಿ ಹೋಗಿ ತುಂಬಾ ಖಾರ ಮಸಾಲೆ, ಅಥವಾ ಈಗ ನಾನ್ ವೆಜಿಟೇರಿಯನ್ ತಪ್ಪು ಅಂತ ನಾ ಹೇಳ್ತಾ ಇಲ್ಲ, ಆದ್ರೆ ಅದಕ್ಕೂ ಒಂದು ಇತಿಮಿತಿ ಇರಬೇಕು. ಯದ್ವಾ ತದ್ವಾ ತಿಂತಾರೆ, ಮಲಬದ್ಧತೆಗೆ ಕಾರಣ ಆಗುವಂತ ಆಹಾರ ಮತ್ತು ವಿಹಾರ ಎರಡನ್ನೂ ಫಾಲೋ ಮಾಡ್ತಾರೆ, ಅವಾಗ ಇನ್ನೊಂದ್ಸತಿ ಬರಬಹುದು. ಈಗ ನಾನ್ ವೆಜ್ ತಿನ್ನೋರ್ಗೆ ಒಂದೇ ಹೇಳ್ಬೇಕಂದ್ರೆ, ನಾನ್ ವೆಜ್ಜಲ್ಲಿ ಯಾವ್ದು ಬೆಟ್ರ್ ಸರ್? ಅಂದರೆ ಈಗ ಮೀನಿಗಿನ ತಿಂದ್ರೆ ಒಳ್ಳೇದು ಅಂತ ಹೇಳ್ತಾರೆ, ಮೊಟ್ಟೆ ತೊಗೊಂಡ್ರೆ ಒಳ್ಳೇದು ಅಂತ ಹೇಳ್ತಾರೆ, ಅಥವಾ ಇದರಿಂದ ಅದಕ್ಕೆ ಶಿಫ್ಟ್ ಆದ್ರೆ ಬೆಟರ್ ಏನು ಅಂತ? ಯಾಕಂದ್ರೆ ಆ ಥರ ಏನಿಲ್ಲ. ಆಯುರ್ವೇದದಲ್ಲಿ ಒಂದು ಬೇಸಿಕ್ ಕಾನ್ಸೆಪ್ಟ್ ಹೆಂಗಿದೆ ಅಂದ್ರೆ, ಜಗತ್ತೇವಂ ಅನೌಷಧಂ ಅಂತ ಅಂತೀವಿ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಔಷಧೀಯ ಗುಣ ಇಲ್ಲದೆ ಇರುವಂತದ್ದು ಯಾವುದೂ ಇಲ್ಲ. ಆದ್ರೆ ಯಾವುದನ್ನೇ ಆದ್ರೂ ಬಳಸಕ್ ನಮಗೆ ಗೊತ್ತಿರಬೇಕು. ಸರಿಯಾಗಿ ಗುಣ ಗೊತ್ತಿದ್ದು ಬಳಸಿದ್ರೆ ವಿಷವೂ ಕೂಡ ಅಮೃತ ಆಗಬಲ್ಲದು, ಗೊತ್ತಿಲ್ಲ ತಪ್ಪಾಗಿ ಬಳಸಿದ್ರೆ ಅಮೃತನೂ ಕೂಡ ವಿಷ ಆಗಬಲ್ಲದು. ಇದು ಬೇಸಿಕ್ ರೂಲ್ ಅದು. ಹಾಗಾಗಿ ನೀವು ಮೀನ್ ತಿಂತಿರೋ, ಮೊಟ್ಟೆ ತಿಂತಿರೋ, ಅಥವಾ ನಾನ್ ವೆಜ್ ಅಲ್ಲಿ ಈಗ ಯಾವುದು ಮಾಂಸಗಳಲ್ಲಿ ಕುರಿ, ಮೇಕೆ ಇತ್ಯಾದಿ ಯಾವ್ದು ಬಳಸ್ತಿರೋ, ಅದು ಯಾವುದೇ ಆದ್ರೂ ಅದು ಯಾರು ಯಾವುದನ್ನ ಎಷ್ಟು ಬಳಸಬೇಕು ಅಂತ ಒಂದು ಲೆಕ್ಕಾಚಾರ ಇದೆ. ಅದನ್ನ ಅರಿತು ಬಳಸುವಂಥದ್ದು ಆರೋಗ್ಯಕರ ಯಾವತ್ತೂ. ಆಮೇಲೆ ಇನ್ನೊಂದು ಹೇಳ್ತಾರೆ, ನೀರಿನ ಪ್ರಮಾಣ ನಿಮಗೆ ಕಡಿಮೆ ಆಗಿದ್ರಿಂದ ಈ ಸಮಸ್ಯೆ ಬರ್ತದೆ, ಅವಾಗ ನೀವು ನೀರು ಕುಡಿಬೇಕು ಅಂತ ಕೆಲವು. ಇದು ಅರ್ಧ ಸತ್ಯ. ಯಾಕೆಂದ್ರೆ ಇವತ್ತಿನ ಸಮಾಜದಲ್ಲಿ ನೀರಿನ ಬಗ್ಗೆ ತುಂಬಾ ಇದಿದೆ. ಏನು ಕುಡಿದಷ್ಟು ಒಳ್ಳೇದಂತ 2 ಲೀಟ್ರು 3 ಲೀಟ್ರಿಂದ ಹಿಡಿದು 5 ಲೀಟ್ರು 10 ಲೀಟ್ರು ಎಷ್ಟು ಕುಡಿತೀರೋ ಅಷ್ಟು ಒಳ್ಳೇದಂತ ಕುಡಿಸ್ತಾರೆ. ಬಟ್ ವಾಸ್ತವವಾಗಿ ತಪ್ಪು ಅದು. ಆಯುರ್ವೇದ ಕ್ಲಿಯರ್ ಆಗಿ ಹೇಳುತ್ತೆ, ನಮ್ಮ ಇಡೀ ವ್ಯವಸ್ಥೆ ಹಾಳಾಗೋದಕ್ಕೆ 4 ಪ್ರಧಾನವಾದ ಕಾರಣಗಳನ್ನು ಹೇಳುತ್ತೆ. ಅದರಲ್ಲಿ ಮೊದಲನೇದು ಅತಿಯಾದ ನೀರಿನ ಸೇವನೆ ಅಂತ. ಹಂಗಾದ್ರೆ ಅತಿ ಅಂದ್ರೆ ಎಷ್ಟು ಕೇಳಿದ್ರೆ ಅದಕ್ಕೆ ಇಷ್ಟು ಅಂತ ಏನು ಮಾರ್ಕ್ ಮಾಡಿ ಹೇಳಕ್ಕಾಗಲ್ಲ. 1 ಲೀಟ್ರು 2 ಲೀಟ್ರು ಅಂತ ನಾವು ಹೇಳಕ್ ಬರಲ್ಲ. ಸಣ್ಣ ಉದಾಹರಣೆ ಹೇಳ್ತೀನಿ. ನೀವು ಯಾವುದು ಕೋಸ್ಟಲ್ ಏರಿಯಾದಲ್ಲಿ ವಾಸ ಮಾಡ್ತೀರಿ, ಮಂಗಳೂರು, ಉಡುಪಿ ಅಥವಾ ಚೆನ್ನೈ, ಇಲ್ಲೆಲ್ಲೋ ವಾಸ ಮಾಡ್ತೀರಿ. ಮೈ ತುಂಬಾ ಬೆವರುತ್ತೆ. ವಾಟರ್ ಲಾಸ್ ಆಗಿದ್ದಾಗ ಶರೀರಕ್ಕೆ ಅವಶ್ಯಕತೆ ಇರುತ್ತೆ, ಬಾಯಾರಿಕೆ ಅನ್ನೋ ರೂಪದಲ್ಲಿ ಶರೀರ ಕೇಳುತ್ತೆ, ನಂಗೆ ನೀರು ಬೇಕು ಕೊಡು ಅಂತ. ಅವಾಗ ನೀವು 1 ಲೀಟರ್ ತಗೊಂಡ್ರೆ ಸಾಕಾಗಲ್ಲ, 2 ಲೀಟರ್ ಬೇಕಾಗ್ಬೋದು, 4 ಲೀಟರ್ ಬೇಕಾಗ್ಬೋದು. ಅದು ದೇಶದ ಹಿನ್ನೆಲೆಯಲ್ಲಿ ಹೇಳುವಂತದ್ದು. ಇನ್ನು ನೀವು ಯಾವುದು ಮೈಸೂರಿಗೆ ಬಂದ್ರೆ ಅದಕ್ಕಿಂತ ಕಡಿಮೆ ಬೆವರುತ್ತೆ, ಸ್ವಲ್ಪ ಕಡಿಮೆ ಬಾಯಾರಿಕೆ ಇರುತ್ತೆ. ಊಟಿಗೆ ಹೋದ್ರೆ ಇನ್ನೂ ಕಡಿಮೆ, ಹಿಮಾಲಯಕ್ಕೆ ಹೋದ್ರೆ ಇನ್ನೂ ಕಡಿಮೆ.
ಡಿಫರೆನ್ಸ್ ನೋಡಿ. ಇದೇ ತರನೇ ಕಾಲ, ನಿಮಗೆ ಬೇಸಿಗೆ ಕಾಲದಲ್ಲಿ ಮೈ ಬೆವರುವಿಕೆ ಜಾಸ್ತಿ ಇರುತ್ತೆ, ವಾಟರ್ನ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಅದನ್ನ ಅರ್ಥ ನಾವು ಬಳಸ್ಕೊಬೇಕು. ಮಳೆಗಾಲ ಚಳಿಗಾಲದಲ್ಲಿ ಅಷ್ಟು ಬಾಯಾರಿಕೆ ಇರಲ್ಲ, ಒಳ್ಳೇದಂತ ಸಿಕ್ಕಾಪಟ್ಟೆ ಕುಡಿದ್ರೆ ಸಮಸ್ಯೆ ಏನಾಗುತ್ತೆ ನಿಮಗೆ ಗೊತ್ತು. ಸೊ ದೇಶಕ್ಕೆ ತಕ್ಕಂತೆ, ಕಾಲಕ್ಕೆ ತಕ್ಕಂತೆ, ವಯಸ್ಸಿಗೆ ತಕ್ಕಂತೆ, ನನ್ನ ಪ್ರಕೃತಿಗೆ ತಕ್ಕಂತೆ, ನನ್ನ ವೃತ್ತಿಗೆ ತಕ್ಕಂತೆ, ಹೀಗೆ ಹಲವಾರು ಅಂಶಗಳನ್ನ ಆಧರಿಸಿ ನಾನು ನೀರನ್ನ ಕುಡಿತೀನಿ ಅಂತ ಆದ್ರೆ ಅದು ಆರೋಗ್ಯ ಚೆನ್ನಾಗಿರಕ್ ಕಾರಣ ಆಗುತ್ತೆ. ಇಲ್ಲ ಯಾರೋ ಹೇಳಿದಾರೆ ಒಳ್ಳೇದು ಅಂತ ಹೇಳಿ 4-6 ಲೀಟರ್ ಸುಮ್ನೆ ಕುಡಿತೀನಿ ಅಂದ್ರೆ ತಪ್ಪಾಗುತ್ತೆ. ಬಟ್ ಅವಶ್ಯಕತೆ ಏನು ಅನ್ನೋದನ್ನ ನಮ್ಮಲ್ಲಿ ಒಂದು ಇಂಡಿಕೇಟರ್ ಇಟ್ಟಿರ್ತಾನೆ ಭಗವಂತ. ಒಂದು ಬಾಯಾರಿಕೆ, ಇನ್ನೊಂದು ಮೂತ್ರ, ಎರಡನ್ನ ಗಮನಿಸಿ ನಾವು ನಿರ್ಧಾರ ಮಾಡಬೇಕು. ಸ್ಟ್ಯಾಂಡರ್ಡೈಸ್ ಮಾಡಕ್ ಆಗಲ್ಲ ಅಂತೀನಿ ನಾನು. ಆಮೇಲೆ ಇನ್ನೊಂದು ತಪ್ಪು ತಿಳಕ ಗೊತ್ತಿಲ್ಲ, ಮೂತ್ರ ಜಾಸ್ತಿ ಹೋದ್ರೆ ಒಳ್ಳೇದು ಅಂತಾರೆ, ನಿಜವಾದ? ಹಾಗೇನಿಲ್ಲ, ನಿಮ್ಗೆ ಒಳಗಿರುವಂತ ಕಲ್ಮಶಗಳು ಹೊರಗೆ ಹೋಯ್ತೋ ಇಲ್ವೋ ಅನ್ನೋದು ಇಂಪಾರ್ಟೆಂಟ್. ಹಂಗೆ ಓಕೆ ಓಕೆ. ಸೊ ಮೂಲವಾದಿ ಇರೋರು ಕೂಡ ಇಲ್ಲಿ ಬರ್ಬೋದು, ತೋರಿಸ್ಬೋದು. ಖಂಡಿತ. ಓಕೆ, ಹಾಂ, ಅದ್ಭುತ ಸರ್. ನೆಕ್ಸ್ಟ್ ಆಮೇಲೆ ಕೆಲವು ಎಮರ್ಜೆನ್ಸಿ ಕಂಡೀಷನ್ಗಳು ಆ ಸಂದರ್ಭದಲ್ಲಿ ಬಂದ್ರೆ ಅದನ್ನ ಮಾನಿಟರ್ ಮಾಡಕ್ಕೋಸ್ಕರನೇ ಆಕ್ಸಿಜನ್ ಇತ್ಯಾದಿಗಳ ಸಪೋರ್ಟ್ ಇಟ್ಕೊಂಡಿದೀವಿ. ಕಾರ್ಡಿಯಾಕ್ ಮಾನಿಟರ್ ಇದೆ. ಸೊ ಅಂದ್ರೆ ಎಲ್ಲ ಎಮರ್ಜೆನ್ಸಿ ಕಂಡೀಷನ್ ಅನ್ನ ಮ್ಯಾನೇಜ್ ಮಾಡಕ್ಕೂ ಕೂಡ ನಾವು ವ್ಯವಸ್ಥೆಗಳನ್ನ ಯಥಾನುಶಕ್ತಿ ಮಾಡಿದೀವಿ. ಅಂದ್ರೆ ಒಬ್ಬ ಕಾಮನ್ ಮ್ಯಾನಿಗೂ ಆಯುರ್ವೇದ ಟೆಕ್ನಾಲಜಿಯ ಅಡ್ವಾನ್ಸ್ಮೆಂಟ್ ಜೊತೆಗೆ ಸಿಕ್ಕಬೇಕು ಅನ್ನೋದು ನಮ್ಮ ಕಲ್ಪನೆ. ಓಕೆ ಓಕೆ ಓಕೆ. ಆಮೇಲೆ ನಮ್ಮ ಮೆಂಟಾಲಿಟಿ ಕೂಡ ಅದು, ಇವ್ರೇನು ಚೆಕ್ ಮಾಡಲಿಲ್ಲ ಅಂತ ನಂಗೆ ಸಮಾಧಾನ ಆಗಲ್ಲ. ಏನಪ್ಪ ಸುಮ್ಮನೆ ಹಿಂಗೆ ಹೇಳ್ಬಿಟ್ಟು ಡಾಕ್ಟ್ರ್ ಹಿಂಗೆ ಕಳಿಸ್ಬಿಟ್ರು ಅಂದ್ರೂ ಆಗಲ್ಲ. ಇವೆಲ್ಲ ಇರ್ಬೇಕು, ಇವು ಎಲ್ಲ ವ್ಯವಸ್ಥೆಗಳಿದೆ. ಓಕೆ, ಹಾಂ, ಓಕೆ ಸರ್, ಸೂಪರ್. ನೆಕ್ಸ್ಟ್ ಸರ್, ನಮ್ಮ ಈ ಸಂಸ್ಥೆಯಲ್ಲಿ ನಡೀತಿರುವಂತಹ ರಿಸರ್ಚ್ ಆಕ್ಟಿವಿಟೀಸ್ ಬಗ್ಗೆ ತಮಗೆ ಹೇಳ್ತಾ ಇದ್ದೆ. ಡಾಕ್ಟರ್ ದಯಾನಂದ ಅವರು ನಮ್ಮ ರಿಸರ್ಚ್ ಹೆಡ್ ಅವರು. ಅವರ ನೇತೃತ್ವದಲ್ಲಿ ಈಗ ಸಾಕಷ್ಟು ಕಾಲದಿಂದ ಕೆಲಸ ನಡೀತಾ ಇದೆ. ಹಿಂದೆ ಡಾಕ್ಟರ್ ಪತಂಜಲಿ, ಡಾಕ್ಟರ್ ನಿರಂಜನ್ ಹೆಗ್ಡೆ ಅಂತ ಅವರುಗಳೆಲ್ಲ ನಮಗೆ ಸಹಕಾರ ಕೊಟ್ಟವರು. ಆ ಕಾಲದಿಂದನೂ ನಮ್ಮಲ್ಲಿ ಡಯಾಬಿಟೀಸ್ ಮೇಲೆ, ಆಮೇಲೆ ಹಾರ್ಟ್ ಡಿಸೀಸಸ್ ಮೇಲೆ, ಅನಂತರ ಕ್ಯಾನ್ಸರಿನ ವಿವಿಧ ವಿಭಾಗಗಳ ಮೇಲೆ ರಿಸರ್ಚ್ ವರ್ಕ್ ನಡೆದಿದ್ದಿದೆ. ಪ್ರಸ್ತುತ ನಮ್ಮಲ್ಲಿ ಡಾಕ್ಟರ್ ಅನುಷಾ ಅವರು CKD ಅಂತ ಹೇಳ್ತೀವಿ, ಅಂದ್ರೆ ಕ್ರಾನಿಕ್ ಕಿಡ್ನಿ ಡಿಸಾರ್ಡರ್ ಅಂತ. ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಮಟ್ಟಿಗೆ ನಮಗೆ ನೋಡೋಕೆ ಸಿಗ್ತಾ ಇರುವಂತಹ ಕಿಡ್ನಿ ಫೇಲ್ಯೂರ್ ಇತ್ಯಾದಿ ಸಮಸ್ಯೆಗಳ ಬಗ್ಗೆ ಆಯುರ್ವೇದ ಏನ್ ಹೇಳುತ್ತೆ, ಏನ್ ಮಾಡ್ಬೋದು, ಸಮಾಜಕ್ಕೊಂದು ಒಳ್ಳೇದು ಏನ್ ಕೊಡ್ಬೋದು ಅನ್ನೋ ನಿಟ್ಟಿನಲ್ಲಿ ಅವರು ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಡಾಕ್ಟರ್ ದಯಾನಂದ ಅವರು ಅವರಿಗೆ ಗೈಡ್ ಮಾಡ್ತಾ ಇದ್ದಾರೆ. ನಾನು ಕೂಡ ನನ್ನ ಕ್ಲಿನಿಕಲ್ ಇದರಲ್ಲಿ ಸುಮಾರೊಂದು 300-350 CKD ಕೇಸಸ್ ಅನ್ನ ಟ್ರೀಟ್ ಮಾಡಿರುವಂತಹದ್ದಿದೆ. ಅಫ್ಕೋರ್ಸ್ ಅದರಲ್ಲಿ ನಾವುಗಳೆಲ್ಲ ಡಿಸ್ಕಸ್ ಮಾಡಿಯೇ ಹೆಜ್ಜೆ ಇಡ್ತಾ ಇರ್ತೀವಿ. ಹಾಗಾಗಿ ನಮ್ಮ ಅನುಭವವನ್ನು ಅವರಿಗೆ ತಿಳಿಸ್ಕೊಡ್ತಾ ಇದೀವಿ. ಇನ್ನು ಮುಂದಕ್ಕೆ ಅವ್ರ ಕಡೆಯಿಂದ ರಿಸರ್ಚ್ ನಡೆಯೋದಿದೆ, ತಾವು ಅವ್ರನ್ನೇ ಮಾತಾಡಿಸ್ಬೋದು. ಮೇಡಮ್ ನಮಸ್ತೆ. ನಮಸ್ತೆ. ಹೇಳಿ, ತಮ್ಮ ಪೂರ್ವ ಎಲ್ಲಿ ಓದಿದ್ರಿ, ಏನು, ಯಾಕೆ, ಯಾವರು? ನಂದು BAMS ಎಲ್ಲ ಮುಗಿಸಿದ್ದು ನಾನು ದಾವಣಗೆರೆಯಲ್ಲಿ ತಪೋವನ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂತ. ಸರ್ ಹೇಳ್ದಂಗೆ ಇತ್ತೀಚಿನ ದಿನಗಳಲ್ಲಿ ಅದೇ ಕ್ರೋನಿಕ್ ಕಿಡ್ನಿ ಡಿಸೀಸ್ ಅಂತ ಹೇಳಿದ್ರಲ್ಲ, ಅದೇ ಜೀವನ ಶೈಲಿಯಿಂದ ಆಗಿರ್ಬೋದು ಅಥವಾ ಜಾಬ್ ಇಂದ ಆಗಿರ್ಬೋದು, ಸ್ಟ್ರೆಸ್ ಫ್ಯಾಕ್ಟರ್ ಇಂದ ಆಗಿರ್ಬೋದು, ಅದರದ್ದು ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಮ್ದು ಆಯುರ್ವೇದದಿಂದ ನಾವೇನು ಉತ್ತರ ಕೊಡ್ಬೋದು ಅಥವಾ ನಮ್ಮ ಆಯುರ್ವೇದದಿಂದ ನಾವು ಅದಕ್ಕೋಸ್ಕರ ಏನು ಮಾಡ್ಬೋದು ಅನ್ನೋದನ್ನ ನಾವು ಕಲಿಯೋಕ್ಕೆ ಅಂತ ಬಂದಿರೋದು. ಅದಕ್ಕೆ ಅಂದರೆ ಇಲ್ಲಿ ತುಂಬ ರಿಸರ್ಚ್ ಆಕ್ಟಿವಿಟೀಸ್ಗಳೆಲ್ಲ ಆಗ್ತಾ ಇದ್ದಾವಲ್ಲ, ಹಾಗಾಗಿ ಅದರಲ್ಲಿ ನೋಡ್ತಾ ಇದ್ದೀವಿ ನಾವು. ಆ ಥರ ಪೇಷಂಟ್ಗಳಾಗಿರ್ಬೋದು, ಅದು ನಮ್ಮ ಕರ್ತವ್ಯನೂ ಕೂಡ. ಈಗ ನಾವೀಗ ಕಾಲೇಜ್ ಮುಗಿಸಿ ಬರ್ತೀವಿ ಅಂತ ಅಂದರೆ ತುಂಬ ಪ್ರಶ್ನೆಗಳಿರ್ತವೆ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ. ಈಗ ನಾವೇನೋ ಒಂದು ಮಾಡ್ತೀವಿ, ಈಗ ನಮ್ಮ ಕಡೆಯಿಂದ ಒಂದು ಕೊಡುಗೆ ಕೊಡಬೇಕು ಆಯುರ್ವೇದಕ್ಕೆ, ನಮ್ಮ ಸೈನ್ಸಿಂದ ನಾವು ಒಂದು ಡಿಸೀಸ್ನ ಇದು ಮಾಡಬೇಕು ಅಂತ ಹೇಳಿ ಬರೋರಿಗೆ, ಹಾಗಂತ ಹೇಳಿ ಬಂದವಾಗ ಈ ಥರದ ಅಪರ್ಚುನಿಟಿ ನಂಗೆ ಸಿಕ್ಕಿದ್ದು CKD ಮೇಲೆ ರಿಸರ್ಚ್ ಅಂತ ಹೇಳಿ. ಅದೇ ಸರ್ ಹೇಳ್ದಂಗೆ ಈಗ ಗ್ರಂಥಗಳಲ್ಲಾಗಿರ್ಬೋದು, ಶಾಸ್ತ್ರಗಳಲ್ಲಾಗಿರ್ಬೋದು, ನಾವು ಒಬ್ಬ ಪೇಷಂಟಿಗೆ ಹೇಗೆ ಕಂಫರ್ಟ್ನ ಮಾಡಿಕೊಡ್ಬೋದು, ಅವ್ರದ್ದು ರೋಗದಿಂದ ಆಗಿರ್ಬೋದು ಯಾವ ಸ್ಟೇಜಲ್ಲಿದೆ ಅಂತ ನೋಡಿಬಿಟ್ಟು ಅದನ್ನು ನಮ್ದು ಈಗ ಒಟ್ಟು 2 ವರ್ಷದ ಕೋರ್ಸ್ಗಳಲ್ಲಿ ಸರ್ಬ್ ಗೈಡೆನ್ಸಲ್ಲಿ ಈ ಸಂಸ್ಥೆ ಒಂದು ವೇದಿಕೆ ಮಾಡಿಕೊಟ್ಟಿದೆ. ಹೊಸ ಈಗಷ್ಟೇ ಹೊರಗೆ ಬರೋ ಡಾಕ್ಟರ್ಸ್ಗಳಿಗೆ ನಮ್ಮಿಂದ ಏನೋ ಒಂದು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಆಗಿರ್ಬೋದು. ಇಲ್ಲಿ ರೀಸೆಂಟಾಗಿ ಜಾಯ್ನ್ ಆಗಿದ್ದು, ಜಾಸ್ತಿ ಪೇಷಂಟ್ ನೋಡದೇ ಇದ್ರೂ ನೋಡಿರೋ ಇಲ್ಲಿ ನಾವು ನೋಡೋ ಚಿಕಿತ್ಸಾ ಪದ್ಧತಿಯಿಂದ ಈಗ ನಮ್ಗೆ ಮುಖ್ಯ ಕಾನ್ಫಿಡೆನ್ಸ್. ಈಗ ಈ ಹೊರಗೆ ಬರೋರಿಗೆ ನಮ್ಮಿಂದ ಆಯುರ್ವೇದದಿಂದ ನಾವೇನೋ ಒಂದು ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ನ
ಈ ಸಂಸ್ಥೆಯಲ್ಲಿ ಸರ್ಗಳು ಬೇರೆ ಉಳಿದ ಎಲ್ಲ ಡಾಕ್ಟರ್ಸ್ಗಳಿಂದನೂ ನಾವು ಕಲಿತಾ ಇದ್ದೀವಿ. ಅದೇ ಇನ್ನೂ ಇದರಲ್ಲಿ ಸಾಕ್ತಾ ಇದ್ದೀವಿ ರಿಸರ್ಚ್. ಅವಾಗ ಮುಂದಕ್ಕೆ ವ್ಯಾಸಂಗ ಮಾಡ್ಬೇಕಂದ್ರೆ ಹಣ ಬೇಕಾಗಿತ್ತು, ಖರ್ಚು ಮಾಡಬೇಕಾಗಿತ್ತು. ಇವರೇ ನೋಡ್ಕೋತೀರಿ ಅಂದಾಗ ಏನು ಅನಿಸ್ತು? ಇವರೇ ಅಂದರೆ ಅವ್ರು ಅಷ್ಟು ಇದು ಮಾಡಿ ಈಗ ರಿಸರ್ಚ್ ಆ್ಯಕ್ಟಿವಿಟಿಗೆ ಒಂದು ಸಂಸ್ಥೆಯಿಂದ ಇಂಟ್ರೆಸ್ಟ್ ಕೊಟ್ಟು ಸಮಾಜಕ್ಕೆ ಒಂದು ಒಳ್ಳೇದಾಗಲಿ ಅಂತ ಮಾಡ್ತಿರ್ಬೇಕಾದ್ರೆ ನಮ್ಮ ಕಡೆಯಿಂದ ಆ ಎಫರ್ಟನ್ನು ನಾವು ಹಾಕಬೇಕು ಅನ್ನೋದು ನಂದಿತ್ತು ಸರ್. ಅಂದರೆ ನಮ್ಮ ಕೈಯಿಂದ ಎಷ್ಟಾಗುತ್ತೋ ಇದು ಈ 2 ವರ್ಷಗಳಲ್ಲಿ ಎಷ್ಟು ಮಾಡಬೇಕಾಗುತ್ತೋ ಅಷ್ಟು ಮಾಡಬೇಕು ಅನ್ನೋದು ಒಂದು ಯೋಚನೆ ಸರ್. ಈಗೇನು ಅನ್ನಿಸ್ತಾ ಇದೆ? ಈಗ ಅದೇ ಟ್ರೀಟ್ಮೆಂಟಿಂದು ಮೆಥಡಾಲಜೀಸ್ಗಳಾಗಲಿ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಇಲ್ಲಿ ನಾವು ಎಲ್ಲ ಟ್ರೀಟ್ಮೆಂಟ್ ಮೆಥಡ್ಗಳು ಕೂಡ ಶಾಸ್ತ್ರದಲ್ಲಿ ಹೇಗಿದಾವೋ ಆ ಥರನೇ ಇದೆ. ನಾವು ಬೇರೆ ಕಡೆ ಒಂದಷ್ಟು ಕಡೆ ನೋಡಿರ್ತೀವಲ್ಲ, ಆ ಕಾನ್ಫಿಡೆನ್ಸ್ ಲೆವೆಲ್ ಬೆಳೆಯೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲಿ. ಈಗ ಒಂದು ಪೇಷಂಟ್ ಹತ್ರ ಮಾತಾಡೋದ್ರಿಂದ ಹಿಡಿದಿರ್ಬೋದು, ಅಥವಾ ಬೇಸಿಕ್ ನಾವು ಇಂಟರಾಕ್ಷನ್ ಮಾಡೋದ್ರಿಂದ, ಅಥವಾ ಆ ಟ್ರೀಟ್ಮೆಂಟ್ ನೋಡಿ ಅದರದ್ದು ಎಫೆಕ್ಟ್ ನೋಡಿ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ಲ ಸರ್ ನಮ್ಗೆ ಈಗ ಯಂಗ್ ಡಾಕ್ಟರ್ಸಿಗೆ, ಅದು ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಕಲೀಲಿಕ್ಕಾಗಿರ್ಬೋದು, ಬೇರೆ ಎಲ್ಲ ಥರದ ಆ್ಯಕ್ಟಿವಿಟೀಸ್ಗಳಿಗೂ ವೇದಿಕೆ ತುಂಬ ಚೆನ್ನಾಗಿದೆ. ನಮ್ಮ ಸಂಸ್ಥೆಗೆ ಸಹಕಾರ ಕೊಟ್ಟಿರುವಂತಹ ಎಲ್ಲ ಡೋನರ್ಸನ್ನು ತುಂಬ ಕೃತಜ್ಞತೆಯಿಂದ ಜ್ಞಾಪಕ ಮಾಡ್ಕೊಳ್ತೀನಿ. ಯಾಕೆಂದರೆ ಕಲಿಬೇಕು ಅಂತ ಇರುವ ಮಕ್ಕಳಿಗೆ ಒಂದು ಕೆಲವ್ರು ಕೇಳಿದ್ರು, ಯಾತಕ್ಕೆ ನೀವು ದುಡ್ಡು ಕೊಡಬೇಕು, ಅದೆಲ್ಲ ಆಮಿಷ ಒಡ್ದಂಗಲ್ವಾ ಅಂತ. ಅದು ಖಂಡಿತ ಅಲ್ಲ. ಯಾಕೆಂದರೆ ಅವರಿಗೆ ಅವರದ್ದೇ ಆದ ಒಂದಿಷ್ಟು ಖರ್ಚು ವೆಚ್ಚಗಳೆಲ್ಲ ಇರುತ್ತೆ. ನಾವೊಂದು ಸಪೋರ್ಟ್ ಮಾಡೋದ್ರಲ್ಲಿ ತುಂಬ ದುರುಪಯೋಗ ಮಾಡ್ಕೊಳ್ಳೋರ ಕತೆ ಬೇರೆ, ಆದರೆ ಸದುಪಯೋಗ ಮಾಡ್ಕೊಂಡು ಕಲಿಯೋದಕ್ಕೆ ಬೆಳೆಯೋದಕ್ಕೆ ಬಳಸ್ಕೊಳ್ಳುವಂಥ ಡಾಕ್ಟರ್ಗಳು ತುಂಬ ಜನ ಇರ್ತಾರೆ. ಆ ನಿಟ್ಟಲ್ಲಿ ಯೋಚನೆ ಮಾಡಿ ಈ ಹಣ ಸಂಪನ್ಮೂಲವನ್ನು ನಮಗೆ ಒದಗಿಸ್ಕೊಟ್ಟಿರುವಂತಹ ದಾನಿಗಳನ್ನು ತುಂಬ ಕೃತಜ್ಞತೆಯಿಂದ ಜ್ಞಾಪಿಸ್ಕೊಳ್ತೀನಿ. ಮತ್ತು ನಮ್ಮ ಟ್ರಸ್ಟೀಸು ಕೂಡ ಅವರು ಬೇಸಿಕಲಿ ಈ ಆಯುರ್ವೇದ ಫೀಲ್ಡಿಗೆ ನೇರವಾಗಿ ರಿಲೇಟೆಡ್ ಅಲ್ಲ, ಆದರೆ ಭಾರತೀಯ ವಿದ್ಯೆಗಳು ಬೆಳಿಬೇಕು ಅಂತ ಹೇಳಿ ಅವರು ಇದರಲ್ಲಿ ತೊಡಗಿಸ್ಕೊಂಡಿರುವಂಥದ್ದು ಅವರ ಸಹಕಾರದಿಂದ ಈ ಥರದ್ದೆಲ್ಲ ಕೆಲಸಗಳು ನಡೀತಾ ಇದೆ. ಅವರೆಲ್ಲರನ್ನೂ ಕೃತಜ್ಞತೆಯಿಂದ ಈ ಸಂದರ್ಭದಲ್ಲಿ ಜ್ಞಾಪಕ ಮಾಡ್ಕೊಳ್ತೀನಿ. ಸರ್, ಈಗ ಇವ್ರನ್ನ ಮಾತಾಡಿಸ್ತಾ ಇದ್ವಿ, ಹೀಗೆ ನೀವು ಆಯ್ಕೆ ಹೆಂಗೆ ಆಗ್ತದೆ, ಹೆಂಗೆ ಬರ್ತಾರೆ, ಏನು ಕಲಿತಾರೆ? ಈಗ ಸುಮಾರು ಜನಕ್ಕೆ ಇದು ನೋಡ್ತಾರೋ ನಾನು ಬರಬೇಕು ಅಥವಾ ನನಗೂ ಏನಾದರೂ ಅವಕಾಶಗಳು ಇದೆಯಲ್ಲ ಅಂತ ಕಾಯ್ತಾ ಇರ್ತಾರೆ. ಹೇಗೆ? ಅವಕಾಶ ಮುಕ್ತವಾಗಿದೆ. ಬಟ್ ಇಲ್ಲಿ ಉದ್ದೇಶ ಏನಂತಂದರೆ ಏನಾದ್ರು ಮಾಡಬೇಕು ಅನ್ನೋದು ತುಡಿತಾ ಇರಬೇಕು. ಇಲ್ಲದೇ ಇದ್ರೆ ಸುಮ್ಮನೆ 2 ವರ್ಷ ಟೈಮ್ ಪಾಸ್ ಮಾಡಿ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ನಮಗೆ ಡಾಕ್ಟರ್ ಪ್ರಸನ್ನ ಅವ್ರು ಹೇಳಿದಂಗೆ ಈ ರಿಸರ್ಚ್ಗೆ ಅಂತ ದಾನಿಗಳು ಕೊಟ್ಟಿರುವಂಥ ದುಡ್ಡಲ್ಲಿ ನಾವು ಇವರಿಗೆ ಕೊಡ್ತಾ ಇರೋದು. ನಾವು ಅವರಿಗೂ ಆನ್ಸರ್ ಕೊಡಬೇಕು. ಮತ್ತು ಇದನ್ನು ಮಾಡೋ ಉದ್ದೇಶ ಅಂದರೆ ಸೊಸೈಟಿಗೆ ಒಂದು ಸ್ಪೆಷಲೈಸೇಷನ್ ಬರಲಿ ಅಂತ. ಈ ಸಾಧಾರಣ ಆಯುರ್ವೇದ ಟ್ರೀಟ್ಮೆಂಟ್ ಮಾಡುವಾಗ ಏನು ಮಾಡ್ತೇವೆ, ಒಂದು ಲೆವೆಲ್ವರೆಗೂ ಮಾಡ್ತೇವೆ, ಆಗದೇ ಇದ್ದರೆ ಅಲೋಪತಿ ಹಾಸ್ಪಿಟ್ಲಿಗೆ ಕಳಿಸ್ಬಿಡ್ತೇವೆ. ಅದನ್ನು ಅವಾಯ್ಡ್ ಮಾಡಿ ನಮ್ಮಲ್ಲೇ ಸ್ಪೆಷಾಲಿಟಿಗಳನ್ನು ಹುಟ್ಟು ಹಾಕಿದ್ರೆ ಅವಾಗ ನಮ್ಮಲ್ಲೇ ರೆಫರೆನ್ಸ್ ಕೊಡ್ಬೋದು. ಆ ಪೇಷಂಟ್ ನಮ್ಮ ಹತ್ರನೇ ಇರ್ತಾರೆ, ಯಾವ ಸ್ಟೇಜಿಂದ ಯಾವ ಸ್ಟೇಜಿಗೆ ಕೊಡಿದ್ರು ಮಾಡ್ತಾರೆ ಅಂತ. ಹಾಗಾಗಿ ನಮಗೆ ಈ ಸೈನ್ಸ್ ಬಗ್ಗೆ, ತಾನು ಮಾಡೋ ವೃತ್ತಿ ಬಗ್ಗೆ ಸ್ವಲ್ಪ ಸೀರಿಯಸ್ನೆಸ್ ಇದ್ದವರೇ ಬೇಕು. ಹಾಗಾಗಿ ಇದಕ್ಕೆ ಎಕ್ಸಾಮ್ಸ್ ಥರ ಕಂಡಕ್ಟ್ ಮಾಡ್ತೇವೆ. ಹೌದಾ? ಯಾವಾಗಿರುತ್ತೆ ಅದು? ಹೇಗೆ? ನಮಗೆ ಅಂದರೆ ಈ ಸ್ಕಾಲರ್ ಮುಗಿದ ಮೇಲೆ ನಾವು ನೆಕ್ಸ್ಟ್ ತಗೋತೀವಿ. ಹಾಗೆ ನಮ್ಮ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತೇವೆ. ಗೊತ್ತಿರೋ ಗ್ರೂಪ್ 2 ವರ್ಷ 2 ವರ್ಷ ಇವ್ರು ಇರ್ತಾರೆ. 2 ವರ್ಷ ಮುಗಿದ ಮೇಲೆ ಮತ್ತೊಂದ್ಸರಿ ವೆಬ್ಸೈಟಲ್ಲಿ ಅನೌನ್ಸ್ ಮಾಡ್ತೇವೆ. ಮತ್ತು ಅದಕ್ಕೆ ಫ್ಲೈಯರ್ಸು ಆ ಥರ ಎಲ್ಲ ಮಾಡಿ ಡಿಫ್ರೆಂಟ್ ಗ್ರೂಪ್ಸಲ್ಲೂ ಹಾಕ್ತೇವೆ. ಆಸಕ್ತರು ಅಪ್ಲಿಕೇಶನ್ ಥರ ಹಾಕಿ, ಫೀಸ್ ಏನಿರೋಲ್ಲ ಅಪ್ಲಿಕೇಶನ್ಗೆ, ಯಾರು ಬೇಕಾದ್ರೆ ಹಾಕ್ಬೋದು. ಟೆಸ್ಟನ್ನು ಈ ಕೋವಿಡ್ ಟೈಮಲ್ಲೆಲ್ಲ ನಾವು ಆನ್ಲೈನೇ ಮಾಡಿದ್ವಿ. ಈ ಕೆಲವು ಟೈಮ್ ಫಿಸಿಕಲಿ ಬಂದು ಮಾಡ್ತೇವೆ, ಅಥವಾ ಕೆಲವು ಕಾಲೇಜ್ ವಿಸಿಟ್ ಮಾಡ್ತೇವೆ, ಕ್ಯಾಂಪಸ್ ಸೆಲೆಕ್ಷನ್ ಥರನೂ ಮಾಡ್ತೇವೆ. ಸೊ ಎಲ್ಲಿವರೆಗೂ ಅಂದರೆ ನಮಗೆ ಬೇಕಾದಂಥ ವ್ಯಕ್ತಿ ಆ ತುಡಿತ ಕಲಿಬೇಕು ಅನ್ನೋ ಮನೋಭಾವನೆ ಇರೋ ವ್ಯಕ್ತಿ ಸಿಗಬೇಕು. ಅವ್ರಿಗೆ ಗೊತ್ತಿಲ್ಲ ಅಂದರೆ ಕಲಿಸ್ಕೊಡೋಣ, ಬಟ್ ಎಷ್ಟು ಗೊತ್ತಿದೆ ಅನ್ನೋದು ಬೇಕು. ಫಸ್ಟ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ. ಸೊ ಅದನ್ನು ತಿಳಿಲಿಕ್ಕೋಸ್ಕರ ಫಸ್ಟು ಲಿಖಿತ ರೂಪದಲ್ಲಿ ಇರುತ್ತೆ. ಆಮೇಲೆ ಪರ್ಸನಲಿ ಕರೆದ್ಬಿಟ್ಟು ಇಂಟರ್ವ್ಯೂ ಥರ ಮಾಡ್ತೇವೆ. ಅದಕ್ಕೆ ಬೇರೆ ಪ್ಯಾನಲ್ ಡಾಕ್ಟರ್ಸ್ ಇರ್ತಾರೆ. ಅದಾದಮೇಲೆ ಫೈನಲ್ ಮಾಡ್ತೇವೆ. ಬಟ್ ಇದೇನು ಅಂತಂದರೆ 2 ವರ್ಷ ಕಮಿಟೆಡ್ ಇದು. 1 ವರ್ಷ ಆ ಡಿಸೀಸ್ ಬಗ್ಗೆ ಯಾವ್ಯಾವ ಬುಕ್ಕಲ್ಲಿ ಏನೇನು ಅಂಶಗಳಿದೆ ಅಂತ ನೋಡಿಕೊಂಡು ಬರ್ಕೊಂಡು ಇಟ್ಕೊಳ್ಳೋದು. ಆ ಬರೆದು ಇಟ್ಕೊಳ್ಳೋವಾಗಲೇ ಪ್ರಾಕ್ಟಿಕಲ್ ಅಪ್ಲಿಕಬಿಲಿಟಿ ಥರ. ಈವನ್ ನಮಗೆ ಡಾಕ್ಟರ್ಸ್ ಈಗ PG ಮಾಡುವಾಗ ಒಂದು ಥೀಸಿಸ್ ಅಂತ ಮಾಡ್ತೇವೆ. ಆ ಥರ ಅಲ್ಲ ನಮ್ಮದು ಅಂತ. ಇದಕ್ಕೆ ಕೇಸ್ ಶೀಟ್ಗಳು ರೆಡಿ ಮಾಡಬೇಕು, ಯಾವ ಮೆಡಿಸಿನ್ ಕೊಡಬೇಕು, ಇದನ್ನು ಪೂರ್ತಿ ಪ್ರಾಕ್ಟಿಕಲ್ ಓರಿಯೆಂಟೇಷನ್ ಆಗಿ ಮಾತ್ರ ಮಾಡುವಂಥದ್ದು. ಆ ಫಸ್ಟ್ ಇಯರಲ್ಲಿ ಅವರಿಗೆ ಆ ಡಿಸೀಸ್ ಬಗ್ಗೆ ಸಮಗ್ರ ಮಾಹಿತಿ ಕಲೆಕ್ಟ್ ಮಾಡ್ಕೋಬೋದು. ಬೇರೆ ಬೇರೆ ಸಂಗ್ರಹ ಅಂತ ಹೇಳ್ತೀವಿ, ಎಲ್ಲದಿಂದ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು. ಆ ಕಲೆಕ್ಟ್ ಮಾಡುವಾಗಲೇ ನಮ್ಮ ತಲೆಯಲ್ಲಿ ಸುಮಾರು ಹೋಗಿರುತ್ತೆ. ಆ ನಂತರ ಸೆಕೆಂಡ್ ಇಯರಲ್ಲಿ ಅದನ್ನು ಪ್ರಯೋಗ ಮಾಡಲಿಕ್ಕೆ, ಡೈರೆಕ್ಟ್ ಪ್ರಯೋಗ ಮಾಡ್ಲಿಕ್ಕೆ ಬಿಡಲ್ಲ. ಸೀನಿಯರ್ಸ್ ಇರ್ತವೆ,
ಡಾಕ್ಟರ್ಸ್ ನೋಡ್ತಾ ಅದನ್ನು ಅವ್ರ ಐಡಿಯಾಸ್ ಏನು ಬಂದಿರುತ್ತೆ ಅದು ನಮಗೆ ಓಕೆ ಅನಿಸುತ್ತಾ, ಆ ಸಂದರ್ಭದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾ ಬೇಡವಾ, ಈ ಥರ ನೋಡ್ತಾ ಹೋಗ್ತೀವಿ. ಇವರು ಅದನ್ನು ಡಾಕ್ಯುಮೆಂಟೇಷನ್ ಮಾಡ್ಕೋತಾರೆ. ಅದನ್ನು ಮಾಡ್ಕೊಂಡಿದ್ದನ್ನು 2 ವರ್ಷದ ನಂತರ ನಾವು ಒಂದು ಬುಕ್ಕಾಗಿ ಪಬ್ಲಿಷ್ ಮಾಡ್ತೇವೆ. ಆ ಬುಕ್ ಯಾವುದೇ ಡಾಕ್ಟರ್ಸ್ ಓದಿದ್ರೆ ಅಟ್ಲೀಸ್ಟ್ ಅಂದ್ರೆ ಒಂದು 75-80% ಏನು ಮಾಡಿದ್ದೀವಿ ಅದನ್ನು ಅವರು ಜ್ಞಾನ ತೊಗೋಬೋದು, ಅವರ ಪ್ರಾಕ್ಟೀಸಲ್ಲಿ ಅವರು ಅದನ್ನು ಅಳವಡಿಸ್ಕೋಬೋದು. ಇದರಲ್ಲಿ ಯಾವುದೇ ಮುಚ್ಚುಮರೆಗಳು ಇರಲಿಲ್ಲ. ಯಾವ ಮೆಡಿಸಿನ್ ಕೊಟ್ಟಿದ್ದೀವಿ, ಹೇಗೆ ಕೊಟ್ಟಿದ್ದೀವಿ, ಎಷ್ಟು ದಿವಸ ಕೊಟ್ಟು ಎಲ್ಲದೂ ಇರುತ್ತೆ ಬುಕ್. ಸೊ ಹಂಗಾಗಿ ಈ ರಿಸರ್ಚ್ ಮಾಡ್ತಾ ಇರೋದು ಒಂದು ಒಬ್ಬ ಸ್ಪೆಷಲಿಸ್ಟನ್ನ ಹುಟ್ಟಾಕ್ಲಿಕ್ಕೆ, ಇನ್ನೊಂದು ಈ ಸಬ್ಜೆಕ್ಟ್ದು ಅಥವಾ ಈ ಡಿಸೀಸ್ದು ಸಮಗ್ರ ಮಾಹಿತಿ ಒಂದು ಕಡೆ ಕಲೆಕ್ಟ್ ಆಗಿರುತ್ತೆ. ಅದ್ರ ಜೊತೆಗೆ ಪ್ರಾಕ್ಟಿಕಲಿ ನಾವೇನು ಮಾಡಿದ್ದೀವಿ, ಏನು ರಿಸಲ್ಟ್ ಬಂದಿದೆ. ಸೊ ಇನ್ನೊಬ್ಬ ಡಾಕ್ಟ್ರು ಇಲ್ಲಿ ಬರಲಿಕ್ಕಾಗಲ್ಲ ಅಂದರೆ ಅಟ್ಲೀಸ್ಟ್ ಅದನ್ನು ನೋಡಿ ಪ್ರಾಕ್ಟೀಸ್ ಮಾಡೋಕ್ಕೆ ಶುರು ಮಾಡ್ಬೋದು. ಇದು ಜನರಲ್ ಪಬ್ಲಿಕ್ಗೆ ಯೂಸ್ ಆಗೋದಿಲ್ಲ, ಡಾಕ್ಟರ್ಸಿಗೆ ಮಾತ್ರ. ಜನರಲ್ ಪಬ್ಲಿಕ್ ಅಂತ ಕೆಲವು ಟೈಮ್ ನಾವು ಸಣ್ಣ ಆರ್ಟಿಕಲ್ ಥರ ಪಬ್ಲಿಷ್ ಮಾಡ್ತಾ ಇರ್ತೀವಿ, ಇದನ್ನು ಅವಾಯ್ಡ್ ಮಾಡೋದು ಹೆಂಗೆ, ಏನೇನು ಮಾಡಬೇಕು ಆ ಥರದನ್ನು. ಸೊ ಇದನ್ನು ಕೂಡ ಸಂಸ್ಥೆಯಿಂದನೇ ಆಗ್ತಾಯಿದೆ. ಇವ್ರಿಗೆ ಇಲ್ಲಿ ಇರೋದಕ್ಕೆ ವ್ಯವಸ್ಥೆ ಅದು ಇದು ಎಲ್ಲ ಇರುತ್ತೆ. ವ್ಯವಸ್ಥೆ ಉಳ್ಳಿಕ್ಕೆ ಮತ್ತು ಫುಡ್ಡು ಇಲ್ಲೇ ಕೊಡ್ತೇವೆ. ಅದು ಕೊಟ್ಟು ಕೂಡ ಅಡಿಷನಲ್ ಆಗಿ ನಮಗೆ UG ಆದವ್ರಿಗೆ 20,000, PG ಆದವ್ರಿಗೆ 25,000 ರೂಪಾಯಿ ಸ್ಟೈಫಂಡ್ ಆಗಿ ಕೊಡ್ತೇವೆ ಪ್ರತಿ ತಿಂಗಳು. ಓಕೆ. ಇವರಿಗೆ ಈ ಬುಕ್ ಪಬ್ಲಿಷ್ ಆಗೋದು ಅವ್ರ ಹೆಸರಲ್ಲೇ ಪಬ್ಲಿಷ್ ಆಗುತ್ತೆ. ಪಬ್ಲಿಷ್ ಮಾಡೋದು ಸಂಸ್ಥೆ. ಒಬ್ಬ ವ್ಯಕ್ತಿನ ಓದಿಸಿ ಅವ್ರ ಹೆಸರಲ್ಲೇ ಪಬ್ಲಿಷ್ ಮಾಡಿ ಅವರಿಗೆ ಕೀರ್ತಿ ಕೊಟ್ಟು ಅವರು ಬೇಕು ಅಂದರೆ ನಮ್ಮಲ್ಲಿ ಇರ್ಬೋದು, ಬೇಡ ಅಂದರೆ ಸ್ವತಂತ್ರ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ. ಬಟ್ ಇದುವರೆಗೂ ಏನಾಗಿದೆ ಅಂದರೆ ಮಾಡಿರೋರು ಇಲ್ಲಿ ಇಲ್ಲ, ಬಟ್ ಬಂದು ಹೋಗ್ತಾ ಇದ್ದಾರೆ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ಸಿಗ್ತಾ ಇದ್ದಾರೆ. ಸೊ ಅವ್ರು ಮಾಡಿರೋದ್ರಲ್ಲಿ ಬೆಳ್ಕೊಂಡು ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್ ಈಗ ಡಯಾಬಿಟಿಸ್ ಅನ್ನೋದರಲ್ಲಿ ಅರೌಂಡ್ 100-120 ಪೇಷಂಟನ್ನ ಅವ್ರು ತೊಗೊಂಡ್ರು. ಅದರಲ್ಲಿ 80 ಪೇಷಂಟನ್ನು ರಿವರ್ಸ್ ಮಾಡಿದ್ದಾರೆ. ಇದು ಸ್ಟೇಟ್ಮೆಂಟ್ ಹೆಂಗೆ ಅಂದರೆ ತಪ್ಪಾಗಿ ತಿಳ್ಕೊಬಾರ್ದು. ಡಯಾಬಿಟಿಸ್ ರಿವರ್ಸಲ್ ಅಲ್ಲ, ರಿವರ್ಸ್ ಮಾಡುವಂಥ ಕಂಡೀಷನಲ್ಲಿ ಇದ್ರು ಅವರು. ಅದನ್ನು ಬಿಟ್ಟಿದ್ರೆ ಡಯಾಬಿಟಿಸ್ ಪೇಷಂಟ್ ಆಗ್ತಾ ಇದ್ರು, ರಿವರ್ಸ್ ಮಾಡ್ಲಿಕ್ಕೆ ಆಯಿತು ಅಂತ. ಅಂದರೆ ಈಗ ನಮಗೆ ಡಯಾಬಿಟಿಸ್ ಅಂದರೆ ಏನು ಅಂತ ಕೇಳಿದ್ರೆ ಬ್ಲಡ್ಡಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆದ ಕೂಡಲೇ ಅದನ್ನು ಡಯಾಬಿಟಿಸ್ ಅಂತ ಕನ್ಸಿಡರ್ ಮಾಡ್ತಾರೆ. 1-2 ಸಲ ಆದಮೇಲೆ 3 ಸಲ ಆದಮೇಲೆ ಆಯ್ತು ನಿಂಗೆ ಡಯಾಬಿಟಿಸ್ ಅಂತ. ಬಟ್ ನಮ್ಮಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಉಪ್ಸದ ಕಾಯಿಲೆ ಇರ್ಬೋದು, ಯಾವುದೇ ಒಂದು ಗಾಯ ಇರ್ಬೋದು, ಅಜೀರ್ಣಗಳಿರ್ಬೋದು, ನಿಮಗೆ ಜ್ವರ ಬರ್ತಾ ಇದ್ದು ಪದೇ ಅದಕ್ಕೆ ಟ್ರೀಟ್ಮೆಂಟ್ ಸರಿ ಹೋಗ್ತದೆ. ಅದರಿಂದನೂ ಕೂಡ ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುವಂಥ ಪೋಷಕಾಂಶ ನಮ್ಮ ಸೆಲ್ಸಿಗೆ ಸಿಗದೆ ಅದು ಶುಗರ್ ರೂಪದಲ್ಲಿ ಉಳ್ಕೊಳ್ಳುತ್ತೆ. ಸೊ ಈ ಕಂಡೀಷನ್ ಐಡೆಂಟಿಫೈ ಮಾಡಿದಾಗ ಅದನ್ನು ನಮಗೆ ರಿವರ್ಸ್ ಮಾಡ್ಲಿಕ್ಕೆ ಆಗುತ್ತೆ. ಆ ಥರದಲ್ಲಿ ರಿವರ್ಸ್ ಮಾಡಿದ್ದಾರೆ ಇಲ್ಲಿ. ಇಲ್ಲಾಂದರೆ ಅವರು ಡಯಾಬಿಟಿಕ್ ಪೇಷಂಟೇ ಕನ್ವರ್ಟ್ ಆಗ್ತಾ ಇದ್ರು. ನನಗೆ ಒತ್ತಿ ಹೇಳ್ತಿರೋದೇನೆಂದರೆ ಡಯಾಬಿಟಿಸ್ ರಿವರ್ಸ್ ಅಲ್ಲ, ರಿವರ್ಸ್ ಮಾಡೋ ಕಂಡೀಷನಲ್ಲಿ ಇದ್ದರು, ಕರೆಕ್ಟ್ ಸಂದರ್ಭದಲ್ಲಿ ಬಂದಿದ್ದರಿಂದ ಅದು ರಿವರ್ಸ್ ಆಗಿದೆ. ಓಕೆ ಓಕೆ. ಅದು ಇನ್ನೊಂಥರ ಹೇಳ್ಬೇಕಂದ್ರೆ ಅವರು ಡಯಾಬಿಟಿಸ್ ಆಗೋದನ್ನು ತಡೆದಿದ್ದೀವಿ ಅಂತ ಕ್ಲೈಮ್ ಮಾಡ್ಬೋದು ಬೇಕಾದ್ರೆ ಇನ್ನೊಂದು ರೀತಿ. ಸೊ ಅದೇ ರೀತಿ ಈಗ ಕಾರ್ಡಿಯಕ್ ಕೇರ್ ಆಗಿದೆ. ಸುಮಾರು ಕಾರ್ಡಿಯಕ್ ಪೇಷಂಟ್ ಬರ್ತಾ ಇದ್ದಾರೆ. ಈಗ ಅದರ ರಿಸಲ್ಟ್ ನಡೀತಾ ಇದೆ. ಈಗ ರೀಸೆಂಟಾಗಿ ಒಬ್ಬರದು ಫೀಮೇಲ್ ಕ್ಯಾನ್ಸರ್ ಅಂದರೆ ಸ್ತನ ಕ್ಯಾನ್ಸರ್ ಇರ್ಬೋದು, ಗರ್ಭಾಶಯ ಕ್ಯಾನ್ಸರ್ ಇರ್ಬೋದು, ಮತ್ತು ಥೈರಾಯ್ಡ್, ಇದ್ರ ಬಗ್ಗೆನೂ ವರ್ಕ್ ಮಾಡಿದ್ದಾರೆ ರೀಸೆಂಟಾಗಿ. ಎಷ್ಟು ಜನಕ್ಕೆ ಅವಕಾಶ ಇದೆ ಈ ಥರದ್ದು ಮಾಡೋದು? ನಮಗೆ ಆ್ಯಕ್ಚುಲಿ ಫಂಡ್ ತಕ್ಕಂಗೆ ನೋಡ್ತೇವೆ. ಲಾಸ್ಟ್ ಟೈಮ್ ನಮ್ಗೆ 2 ತಗೊಳ್ಳುವಂಥ ಇತ್ತು, ಬಟ್ ನಮಗೆ ಒಬ್ಬರೇ ವ್ಯಕ್ತಿ ಸಿಕ್ಕಿದ್ರು, ಇನ್ನೊಬ್ರು ಸಿಗಲಿಲ್ಲ. ಹಾಗಾಗಿ ಅದನ್ನ ಹಂಗೆ ಅವಕಾಶ ಇತ್ತು, ಸಿಕ್ಕಲಿಲ್ಲ. ಯಾಕಂದರೆ ಸುಮ್ಮನೆ ಕೊಟ್ಟು ಕೆಲಸಗಳಾಗದೇ ಇದ್ದಾಗ ನಾವು ಅದನ್ನು ವೇಸ್ಟ್ ಮಾಡ್ದಂಗೆ ಅಂತ ನಮಗೆ ಅನ್ನಿಸ್ದಾಗ ಮತ್ತೆ ಹಾಕೋದ್ರಲ್ಲಿ ಅರ್ಥ ಇಲ್ಲಲ್ಲ ಅಂತ. ಓ ಓಕೆ ಓಕೆ. ಲಕ್ಕಿರಿ ನೀವು ಅಲ್ವಾ? ನನ್ನ ಹೆಸರು ಸುವಿನ್ ಅಂತ. ನಮ್ಮ ಹಾಸ್ಪಿಟಲಲ್ಲಿ ಇರುವಂತಹ ಒಂದಷ್ಟು ಫೆಸಿಲಿಟೀಸ್ಗಳನ್ನು ಜನಗಳಿಗೆ ತಲುಪಿಸೋದಕ್ಕೆ ಈಗಿನ ಒಂದು ಟ್ರೆಂಡಲ್ಲಿ ನಮಗೆ ಒಂದು ಏನಿದೆ ಮಾರ್ಕೆಟಿಂಗ್ ಟೂಲ್ ಅಂತ ಏನಿದೆಯೋ, ಸೊ ಅದು ಡಿಜಿಟಲ್ ಮಾರ್ಕೆಟಿಂಗ್. ಸೊ ಅಂದರೆ ನಾವು ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಇಲ್ಲಿ ಇಲ್ಲ, ನಮ್ಮಲ್ಲಿ ಏನು ಫೆಸಿಲಿಟೀಸ್ ಇರುತ್ತೋ ಸೊ ಅದನ್ನು ನಾನು ಜನಗಳಿಗೆ ತಲುಪಿಸೋದಕ್ಕೆ ಒಂದು ಕೆಲಸ ಮಾಡ್ತಾ ಇರ್ತೀನಿ. ಹಾಗೆ ನಮ್ಮಲ್ಲಿ ಈ ಫ್ರೀ ಕ್ಯಾಂಪ್ಗಳಾಗುತ್ತೆ. ಈ ಫ್ರೀ ಕ್ಯಾಂಪ್ಗಳಲ್ಲಿ ಹೇಗೆ ಅಂತಂದರೆ ಇದರಲ್ಲಿ ಹೆಲ್ತ್ಗೆ ಏನು ಟಾಕ್ ಆಗಿರ್ಬೋದು, ಅಥವಾ ಫ್ರೀ ಮೆಡಿಸಿನ್ಸು, ಅಥವಾ ಅವರಿಗೆ ಕ್ಯಾಂಪ್ ಅಂತಂದರೆ ಅವರಿಗೆ ಟೆಸ್ಟ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದಾಗಿ. ಅಂದರೆ ಫ್ರೀ ಕ್ಯಾಂಪ್ಗಳು ಮಾಡ್ತೀರಿ? ಹೌದು ಸರ್, ಹೌದು. ಹೆಂಗೆ ಗೊತ್ತಾಗುತ್ತೆ ಜನಕ್ಕೆ ನೀವು ಮಾಡಿದಿರಿ ಅಂತ? ನಾನೀಗ ಫೇಸ್ಬುಕ್ ಆಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ವಾಟ್ಸಪ್ಗಳಲ್ಲಾಗಿರ್ಬೋದು, ನಾವೇನು ಮಾಡ್ತೀವಿ ಅಂತಂದರೆ ನಮಗೆ ಗೊತ್ತಿರುವಂತಹ ಒಂದಷ್ಟು ನಮ್ಮ ಹತ್ರ ಇರುವಂತಹ ಡೇಟಾಸ್ಗಳಲ್ಲಿ ನಮ್ಮನ್ನು ಯಾರು ಫಾಲೋ ಮಾಡ್ತಿರ್ತಾರೋ ಸೊ ಅಂಥವ್ರಿಗೆಲ್ಲ ಏನಾಗುತ್ತೆ ಅಂದರೆ ತಲುಪುತ್ತೆ. ಹಾಗೆ ಅಲ್ಲಿ ಯಾವ್ಯಾವ್ದ್ರ ಬಗ್ಗೆ ನಡೆಯುತ್ತೆ ಸರ್? ಈಗ ಹೆಲ್ತ್ ಕ್ಯಾಂಪ್ ಅಂತ ಅಂದರೆ ನಾವು
ಜನ ಯಾವುದಕ್ಕೆ ಬೇಕು ಅಂತಾರೆ. ಈಗ ನಾವೇನು ಮಾಡ್ತೀವಿ ಅಂದರೆ ಬರೀ ನಾವು ಒಬ್ಬರೇ ಹೋಗಿ ಹೆಲ್ತ್ ಕ್ಯಾಂಪ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಕೆಲವು ಟೈಮಲ್ಲಿ, ಯಾಕಂದರೆ ಜನಗಳನ್ನ ಹೊಂದಿಸೋದು ಇದೆಲ್ಲ ನಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಕೆಲವೊಂದಷ್ಟು ಸಂಘ ಸಂಸ್ಥೆಗಳಾಗಿರ್ಬೋದು, ಸೊ ಇವುಗಳ ಜೊತೆಗೆ ನಾವೇನು ಮಾಡಿದ್ದೀವಿ ಅಂತಂದರೆ ಮಾತುಕತೆ ಮಾಡ್ತೀವಿ. ಅವರು ನಮಗೇನು ಹೇಳ್ತಾರೆ ಅಂತಂದರೆ ನಮಗೆ ಇಂಥ ಕಡೆ ಇಂಥ ಏರಿಯಾದಲ್ಲಿ ನಾವು ಇಂಥ ದಿನ ಹೆಲ್ತ್ ಕ್ಯಾಂಪ್ ಮಾಡಬೇಕು ಅಂತ ಇದ್ದೀವಿ, ಇಂಥ ಇದ್ರ ಮೇಲೆ ಅಂತ, ಇಂಥ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಯಾವುದೋ ಒಂದು ರೋಗದ ಬಗ್ಗೆ ಅಂತ ಹೇಳಿ ಹೇಳ್ತಾರೆ. ಆವಾಗ ನಮ್ಮಲ್ಲಿ ಏನು ಫೆಸಿಲಿಟೀಸ್ ಇರುತ್ತೆ, ನಾವೇನೇನು ಕೊಡ್ಬೋದು ಅದನ್ನು ನಾವು ಅವ್ರಿಗೆ ಹೇಳ್ತೀವಿ. ಸೊ ಅದು ಓಕೆ, ಅವರಿಗೆ ಓಕೆ ಅಂತಂದರೆ ಸೊ ಅವ್ರು ಏನು ಮಾಡ್ತಾರೆ, ನಮ್ಮನ್ನು ಇದು ಮಾಡ್ತಾರೆ. ಸೊ ನಾವಲ್ಲಿ ಹೋಗಿ ಒಂದು ಕ್ಯಾಂಪು ಸರ್ವೀಸು ಈ ಥರ ಮಾಡ್ತೀವಿ. ಓಕೆ. ಹಾಂ, ಹಾಗೆ ಹೆಲ್ತ್ ಟಾಕ್ಗಳು ಮಾಡ್ತೀವಿ. ಎಲ್ಲ ಏನು ಕಾರ್ಪೊರೇಟ್ ಸಂಸ್ಥೆಗಳಿಗಾಗಿರ್ಬಹುದು ಅಥವಾ ಸಂಘ ಸಂಸ್ಥೆಗಳಾಗಿರ್ಬೋದು, ಸೊ ಇವರಿಗೆಲ್ಲರಿಗೂ ನಾವೇನು ಮಾಡ್ತೀವಿ ಅಂತಂದರೆ ಹೆಲ್ತ್ ಟಾಕ್ ಹೇಗೆ ಇರುತ್ತೆ ಅಂತಂದರೆ, ಅವರ ಬ್ಯುಸಿ ಶೆಡ್ಯೂಲಲ್ಲಿ ಅವರು ಅವರ ಲೈಫನ್ನ ಎಷ್ಟು ಹೇಗೆ ಕರೆಕ್ಟ್ ಮಾಡ್ಕೊಬಹುದು ಅಂತ. ಈಗ ಯಾಕೆ ಅಂತಂದರೆ ನಾವು ಎಷ್ಟೋ ಸರಿ ನಾವು ನಮ್ಮ ಲೈಫಲ್ಲಿ ಬರೀ ನಾವೇನು ಅಂತಂದರೆ ಓಡ್ತಾ ಇರ್ತೀವಿ ಅಂತಲೇ ಹಿಂದೆ ನಾವೇನು ಮಾಡಿದ್ದೀವಿ ಅಂತಂದರೆ ನಮ್ಮ ರೆಗ್ಯುಲರ್ ರುಟೀನ್ಗಳನ್ನು ಮರ್ತೋಗ್ಬಿಟ್ಟಿರ್ತೀವಿ, ಎಷ್ಟೊಂದನ್ನೆಲ್ಲ ಹೋಗ್ಬಿಟ್ಟಿರ್ತೀವಿ. ಅದನ್ನು ನಾವು ಸರಿ ಮಾಡ್ಕೊಳ್ಳೋದು ಹೇಗೆ? ಸೊ ಆರೋಗ್ಯದ ಕಡೆಗೆ ನಮ್ಮ ನಡಿಗೆ ಅಂತ ಹೇಳಿ, ಸೊ ಹೇಗೆ ಹೋಗಬೇಕು ನಾವು ಅನ್ನೋದನ್ನು ನಾವು ಒಂದು ನಮ್ಮ ಸೀನಿಯರ್ ಡಾಕ್ಟರ್ಸ್ ಯಾರು ಇರ್ತಾರೋ ಅವರೊಬ್ಬರು ಯಾರಾದರೂ ಒಬ್ಬರು ಬಂದು ಮಾತಾಡ್ತಾರೆ, ಅವ್ರು ಹೇಗೆ ಹೋಗಬೇಕು ಅಂತ ಹೇಳಿದಾಗೆ. ಸೊ ಅವಾಗ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಸೊ ಈ ಅವೇರ್ನೆಸ್ ಕ್ರಿಯೇಟ್ ಆಗೋದ್ರಿಂದ ಏನಾಗುತ್ತೆ ಅಂತಂದರೆ ರೋಗಗಳು ಕಮ್ಮಿ ಆಗುತ್ತೆ. ಸೊ ರೋಗಗಳು ಕಮ್ಮಿ ಆಗ್ತಾ ಇದ್ರೆ ಸ್ವಾಸ್ಥ್ಯ ಸಮಾಜ ಇರುತ್ತೆ. ಸ್ವಾಸ್ಥ್ಯ ಸಮಾಜ ಇದ್ದರೆ ಸೊ ಎಲ್ಲರೂ ನೆಮ್ಮದಿಯಾಗಿರ್ಬೋದು ಅಂತೇಳಿ. ಸೊ ಹಾಗಾಗಿ ಈ ಒಂದು ಟಾಪಿಕ್ನ ಇಟ್ಕೊಂಡು ಅಥವಾ ಇದೊಂದು ಥಾಟ್ಸ್ಗಳನ್ನು ಇಟ್ಕೊಂಡು ಸೊ ನಾವೇನು ಮಾಡ್ತಾ ಹೋಗ್ತೀವಿ ಅಂದರೆ ನಮ್ಮ ಒಂದು ಹೆಲ್ತ್ ಟಾಕ್ಗಳನ್ನು ನಾವು ಆರ್ಗನೈಸ್ ಮಾಡ್ತೀವಿ, ಹೆಲ್ತ್ ಕ್ಯಾಂಪ್ಗಳನ್ನು ಆರ್ಗನೈಸ್ ಮಾಡ್ತಾ ಹೋಗ್ತೀವಿ. ಸೊ ಈ ಥರ ಒಂದಷ್ಟು ಸಮಾಜಮುಖಿಯಾದ ಕೆಲಸಗಳನ್ನು ನಮ್ಮ ಸಂಸ್ಥೆಯಿಂದ ನಾವು ಮಾಡ್ತಾ ಇದ್ದೀವಿ ಸರ್. ಓಕೆ. ಹಾಂ. ಅಂದರೆ ಇಲ್ಲಿ ಬರೀ ಕಮರ್ಷಿಯಲ್ ಆಗಿ ಥಿಂಕ್ ಮಾಡೋದಲ್ಲ, ಸಮಾಜಕ್ಕೆ ನಾವು ಏನು ತಲುಪಬೇಕಾಗಿದೆ ಖಂಡಿತ ಸರ್. ಅದು ಡಿಜಿಟಲ್ ಮಾಧ್ಯಮಗಳಿಂದ ಆಗಲಿ, ಪತ್ರಿಕೆಗಳ ಮೂಲಕ ಆಗಲಿ, ಹಾಗೆ ನೀವು ತಲುಪಿಸೋ ವ್ಯವಸ್ಥೆ. ಎಷ್ಟು ವರ್ಷದಿಂದ ಕೆಲಸ ಮಾಡ್ತೀವಿ ಸರ್? ಈಗ ನಾನು ಬಂದು ಇಲ್ಲಿಗೆ 3 ವರ್ಷ ಆಗಿದೆ ಸರ್. ಮುಂಚೆ ನಾನು ಹೊರಗಡೆ ಬೇರೆ ಬೇರೆ ಕೆಲಸಗಳನ್ನು ಮಾಡ್ಕೊಂಡು ಬಂದೆ. ಸೊ ಇಲ್ಲಿ ನಾನು ಮಾರ್ಕೆಟಿಂಗಿಗೆ, ಯಾಕಂದರೆ ನಮಗೆ ಸ್ವಲ್ಪ ಏನು ಅಂದರೆ ಡಿಜಿಟಲ್ ಸ್ವಲ್ಪ ಟಚ್ ಜಾಸ್ತಿ ಇದ್ದಿದ್ದರಿಂದ ಸೊ ನಾನು ಇಲ್ಲಿಗೆ ಡಿಜಿಟಲ್ ಮಾರ್ಕೆಟಿಂಗಿಗೆ ಬಂದು ಸೇರ್ಕೊಂಡಿದ್ದೀನಿ ಸರ್. ಪ್ರಸನ್ನ ಸರಿಂದ ಕಲಿಯೋದಾದರೆ ಯಾವ ಗುಣಗಳನ್ನು ಕಲಿಬೋದು ಸರ್? ಸಮುದ್ರ ಸರ್. ಸಮುದ್ರದಲ್ಲಿ ನಾವು ಎಷ್ಟು ಕಲ್ತರೂ ಇದೆ ಸರ್ ಅಲ್ಲಿ. ಜೀವನದಲ್ಲಿ ಸಣ್ಣ ಪುಟ್ಟ ಪಾಠಗಳಿಂದ ಹಿಡಿದುಬಿಟ್ಟು ಹೇಗಿರಬೇಕು ಅನ್ನೋದ್ರ ಬಗ್ಗೆನೂ ಇದ್ರ ಜೊತೆಯಿಂದನೂ ಸೊ ಎಲ್ಲದೂ ಇದೆ. ಆರೋಗ್ಯ ಆಗಿರ್ಬೋದು ಅಥವಾ ನಮ್ಮ ನಡವಳಿಕೆಗಳಾಗಿರ್ಬೋದು ಅಥವಾ ನಾವು ಸಮಾಜಕ್ಕೆ ನಾವು ಏನು ಕೊಡುಗೆ ಕೊಡಬೇಕು, ನಾವು ಹೇಗೆ ಕೊಡುಗೆ ಕೊಡಬಹುದು ಸರ್. ಇರೋರು ಕೊಡ್ತಾರೆ, ಇಲ್ಲದೆ ಇರೋರು ಹೇಗೆ ಕೊಡಬಹುದು. ಇರೋರಿಗೆ ಹೇಗಿದ್ರೂ ಕೊಡೋಕ್ಕೆ ಬೇಕಾದಷ್ಟು ಮಾರ್ಗಗಳಿರುತ್ತೆ. ಇಲ್ಲದೆ ಇರೋರು ಹೇಗೆ ಕೊಡಬಹುದು ಅನ್ನೋದನ್ನು ಕೂಡ ಒಂದು ಇದಾಗಿ ಹೇಳ್ತಾರೆ. ಸೊ ದಟ್ ಈಸ್ ಅವರು ಅದು ಹೇಳಿದ್ನಲ್ಲ, ಸಮುದ್ರ, ಅಲ್ಲಿ ನಾವು ಎಷ್ಟು ಬೇಕಾದರೂ ಕಲ್ತ್ಕೊಬೋದು ಅಂತೇಳಿ ದಿನ ಒಂದೊಂದು ಹೊಸ ಪಾಠಗಳು ಕಲಿತಾ ಇರ್ತೀವಿ ನಾವು. ಸರ್, ಮುಖ್ಯವಾದ ಘಟ್ಟಕ್ಕೆ ಬಂದಿದ್ದೀವಿ. ಎಲ್ಲ ನಿಮ್ಮ ಸ್ಟಾಫ್ ನಿಂತಿದ್ದಾರೆ, ಹೇಳಿ ಸರ್ ಇದ್ರ ಬಗ್ಗೆ. ಸರ್, ಈಗ ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರದ ಬಗ್ಗೆ ನಾವು ಬೆಳಗ್ಗೆಯಿಂದ ಸಾಕಷ್ಟು ಮಾತಾಡಿದ್ವಿ. ಈ ಚಿಕಿತ್ಸಾ ಮಂದಿರದಲ್ಲಿ ಈ ಕಳೆದ 10-20 ವರ್ಷಗಳಲ್ಲಿ ನಾವು ಏನೆಲ್ಲ ಮಾಡಿದೀವೋ ಅದಕ್ಕೆ ಖಂಡಿತ ಇದು ಒಬ್ಬ ವ್ಯಕ್ತಿಯ ಪರಿಶ್ರಮ ಅಂತೂ ಆಗಿರಕ್ಕೆ ಸಾಧ್ಯವೇ ಇಲ್ಲ. ಇದರಲ್ಲಿ ಈಗ ನೀವೇ ನೋಡ್ತಿರೋ ಹಾಗೆ ಅಡ್ಮಿನಿಸ್ಟ್ರೇಷನ್ನಿಂದ ಹಿಡಿದು ಆಮೇಲೆ ಯಾವುದು ಮಾರ್ಕೆಟಿಂಗ್ ಇದೆ, ಅಕೌಂಟ್ಸ್ ಇದೆ. ಮಾರ್ಕೆಟಿಂಗ್ ಅಂದರೆ ಅಲ್ಲಿ ಸೊಸೈಟಿಗೆ ಇಲ್ಲಿ ಏನಿದೆ ಅಂತ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಇಟ್ಕೊಂಡಿದ್ದೀವಿ. ಆಮೇಲೆ ಅಕೌಂಟ್ಸ್ ಇದೆ, ಯಾವುದು ಥೆರಪಿ ಇದೆ, ಆನಂತರ ಕಿಚನ್ನಲ್ಲಿ ಒಂದು ಅಚ್ಚುಕಟ್ಟಾಗಿ ಒಂದು ಅಡುಗೆಯನ್ನು ಮಾಡಿಕೊಡುವಂಥ ಒಂದು ವ್ಯವಸ್ಥೆ ಇದೆ. ಶುಚಿತ್ವವನ್ನು ಕಾಪಾಡೋಕ್ಕೆ ಹೌಸ್ ಕೀಪಿಂಗ್ ಟೀಮ್ ಇದೆ. ಹೀಗೆ ಎಲ್ಲ ವಿಭಾಗಗಳಲ್ಲೂ ಸಾಕಷ್ಟು ಜನರು ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲದಕ್ಕೂ ಒಂದು ಮುಖಪ್ರಾಯವಾಗಿ ರಿಸೆಪ್ಷನ್ನಲ್ಲಿ ಅವರು ಹಗಲು ಅಂತಿಲ್ಲ, ರಾತ್ರಿ ಅಂತಿಲ್ಲ, ಫೋನ್ ಕಾಲ್ಗಳು ಎಷ್ಟೆಷ್ಟೋ ರಾತ್ರಿ ಎಲ್ಲ ಕಾಲ್ ಮಾಡೋರು ಇರ್ತಾರೆ. ಆ ಕಾಲ್ಗಳನ್ನು ಸಮಯಕ್ಕೆ ಸರಿಯಾಗಿ ರಿಸೀವ್ ಮಾಡಿ ಅವರಿಗೆ ಅತ್ಯಂತ ಸೌಜನ್ಯದಿಂದ ಉತ್ತರ ಕೊಟ್ಟು ಬಂದವರನ್ನು ನಗುಮುಖದಿಂದ ಸ್ವಾಗತಿಸಿ ಅವರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಒಂದು ಗೈಡ್ ಮಾಡೋಕ್ಕೆ ಫ್ರಂಟ್ ಆಫೀಸಲ್ಲಿ ನಮ್ಮ ಸ್ಟಾಫ್ಗಳು ತುಂಬ ಪ್ರೀತಿಯಿಂದ ಸೌಹಾರ್ದಯುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಶ್ರೀರಂಗ ಆಯುರ್ವೇದ ಚಿಕಿತ್ಸಾ ಮಂದಿರ ಇವತ್ತೇನಾದ್ರು ಒಂದು ಸುಸ್ಥಿತಿಯಲ್ಲಿದ್ದರೆ ಅದಕ್ಕೆ ಇವರೆಲ್ಲರ ಪರಿಶ್ರಮ
ಕಾರಣ ಅಂತ ನಾನೊಂದು ತುಂಬ ಒಂದು ಪ್ರೀತಿಯಿಂದ ಹೆಮ್ಮೆಯಿಂದ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಗೆಳೆಯರೇ, ಇಷ್ಟೊತ್ತು ಕತೆ ಕೇಳ್ತಾ ಇದ್ರಿ. ನನಗೊಂದು ಮನೆಗೆ ಬಂದ ಅನುಭವ ಇತ್ತು. ಹಾಸ್ಪಿಟ್ಲ್ ಅಂದರೆ ನೀವು ಸುಮಾರು ನಾನು ಕತೆಗಳನ್ನ ತಂದಿದ್ದೀನಿ, ಕೇಳ್ತಾನೆ ಇರ್ತೀರಿ, ನಿಮಗೂ ಹಾಸ್ಪಿಟ್ಲಿಗೆ ಹೋದ ಅನುಭವ ಇದ್ದೇ ಇರುತ್ತೆ. ಬಟ್ ಟೋಟಲಾಗಿ ನಾನು ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಇಲ್ಲಿ ಕಾಲ ಕಳೆದಿದ್ದೀನಿ. ಎಕ್ಸ್ಪೀರಿಯನ್ಸ್ ಬೇರೆನೇ ಇತ್ತು, ಹಿರಿಯರೆಲ್ಲ ಮಾತಾಡಿದ್ದಾರೆ, ಕೇಳಿದಿರಿ. ಹಾಗಾಗಿ ಇಲ್ಲಿ ಬಂದರೆ ನಿಮಗೆ ಮೊದಲು ಚಿಕಿತ್ಸೆ ದೊರಕೋದು ರೋಗಕ್ಕಂತ ನಾನೇನು ಅಂದ್ಕೊಳ್ಳಲ್ಲ. ಮೊದಲು ಮಾನಸಿಕ ಸಮಸ್ಯೆಗೆ ನಿಮ್ಮ ಕುಟುಂಬಕ್ಕೆ ದೊರಕುತ್ತೆ, ಭಾಳ ಇಂಪಾರ್ಟೆಂಟ್ ಅದೇ. ಯಾಕಂದರೆ ಡಾಕ್ಟರ್ ದೇವರು ಅಂತ ಹೇಳ್ತಿರ್ತೀವಿ, ಬಟ್ ಬಂದಾಗ ಬೇರೆ ಹಾಸ್ಪಿಟ್ಲಿಗೆ ಹೋದ್ರೆ ನಮ್ಗೆ ನಿಮಗೆ ಎಲ್ಲ ಅನುಭವ ಆಗಿರುತ್ತೆ, ಭಯ ಜಾಸ್ತಿ ಆಗಿಬಿಡುತ್ತೆ, ಏನು ಟ್ರೀಟ್ಮೆಂಟ್ ಕೊಡ್ತಾರಂತೆ ಗೊತ್ತೇ ಆಗಲ್ಲ. ಕೊನೆಗೆ ಒಂದೇ ಸಲ ಬಿಲ್ ಬಂದಾಗ ಗೊತ್ತಾಗುತ್ತೆ. ಇಲ್ಲಿ ಹಾಗಿಲ್ಲ, ಎಲ್ಲವೂ ನಿಮಗೆ ಮೊದಲೇ ನಿಮಗೆ ತಿಳಿಸ್ತಾರೆ ಬಂದ ತಕ್ಷಣ ಏನಾಗುತ್ತೆ ಏನಿಲ್ಲ ಅಂತ. ಮತ್ತು ಈ ಚಿಕಿತ್ಸೆಗಳು ನಮ್ಮ ಪೂರ್ವ ಕಾಲದ್ದಾಗಿರೋದ್ರಿಂದ ಅದನ್ನು ಉಳಿಸ್ಬೇಕಾಗಿದೆ, ಮತ್ತು ಮಕ್ಕಳಿಗೆ ಕೂಡ ಇದನ್ನು ಹೇಳ್ಕೊಡ್ಬೇಕಾಗಿದೆ. ಹಾಗಾಗಿ ಏನಾದರೂ ಆದಾಗ ಧೈರ್ಯವಾಗಿ ಇಲ್ಲಿಗೆ ಬರ್ಬೋದು. ನೀವು ಒಂದು ಸರಿ ಒಪಿನಿಯನ್ ತೊಗೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಮೊದಲನೇ ಸರಿ ಬಂದಾಗೆ ನಿಮ್ಗೆ ಅದರ ಅನುಭವ ಆಗ್ತಾ ಹೋಗುತ್ತೆ. ಯಾಕೆ ಅಂತಂದರೆ ನಾವು ಮನೆಯಲ್ಲಿ ಮನಃಶಾಂತಿ ಕಳ್ಕೊಂಡಿರ್ತೀವಿ, ದುಡ್ಡು ಕಳ್ಕೊಂಡಿರ್ತೀವಿ, ಕೊನೆಗೆ ಪಾಪ ರೋಗಕ್ಕೆ ತುತ್ತಾದವ್ರನ್ನ ಕೂಡ ಕಳ್ಕೊಂಡ್ಬಿಡ್ತೀವಿ. ಹಾಗಾಗಬಾರ್ದು. ಇಲ್ಲಿ ಮಾನಸಿಕ ರೋಗ ವಾಸಿ ಆಗಬೇಕು ಮೊದಲು, ಆಮೇಲೆ ಆಹಾರದ ವಿಶೇಷವಾಗಿ ಹೇಳ್ಕೊಡ್ತಾರೆ. ನಿಮಗೆ ದೈನಂದಿನ ಒಂದು ಸಲ ಇಲ್ಲಿ ಬದುಕಿ ಬಂದರೆ ನಿಮಗೆ ರೋಗ ವಾಸಿ ಆಗುತ್ತೆ ಅಂತೆ ಅಲ್ಲ, ಜೀವನ ಪರ್ಯಂತ ನೀವು ಹೇಗೆ ಬದುಕಬೇಕು ಅನ್ನೋ ಬದುಕನ್ನು ಕೂಡ ಒಂದು ಜೀವನದ ಪಾಠ ಹೇಳ್ಕೊಡ್ತಾರೆ ಇಲ್ಲಿ. ಹಾಗಾಗಿ ಇಷ್ಟು ಸಿಬ್ಬಂದಿ ಇದು ಕೆಲಸ ಮಾಡ್ತಿದ್ದಾರೆ. ಇದು ಒಂದು ಟ್ರಸ್ಟ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ಲಾಭದ ಅಂಶಗಳು ಇಲ್ಲದೆ ನಿಮಗೆ ನೇರವಾಗಿ ಸೇವೆ ತಲುಪುತ್ತೆ. ಯಾರೋ ಇದ್ದವ್ರು ಕೊಡ್ಬೋದು, ಇಲ್ಲ ಅಂದ್ರಿಲ್ಲ. ಯಾರೋ ತೀರಾ ಬಡವರು ಬಂದರೆ ಅಲ್ಲಿ ಉಚಿತವಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅದು ಟ್ರಾನ್ಸ್ಫರ್ ನೀವು ಹೇಳ್ಬೇಕು ಅದನ್ನು ನಾವು ಕರೆಕ್ಟಾಗಿ. ಬಟ್ ಅವರು ಅದನ್ನು ಅನಿಸಿದರೆ ಕೊಡ್ತಾರೆ, ಎಲ್ಲರಿಗೂ ಅಲ್ಲ, ತಪ್ಪು ಭಾವಿಸಬೇಡಿ. ಹಾಗಾಗಿ ಬನ್ನಿ, ನಮ್ಮ ಈ ಪರಂಪರೆ ಉಳಿಬೇಕು. ಅದು ಉಳಿಬೇಕಾದ್ರೆ ನೀವು ಬರಬೇಕು, ಮತ್ತು ನೀವು ಆರಾಮಾಗಿದ್ದ ನಂತರ ಬೇರೆದವರಿಗೆ ಇದನ್ನು ಹೇಳಬೇಕು. ಅವಾಗ ಇಂಥವೆಲ್ಲ ಉಳಿಯೋದಕ್ಕೆ ಸಾಧ್ಯ. ಈ ಮಹನೀಯರು ಮನಸ್ಸು ಮಾಡಿದ್ರೆ ಎಲ್ಲರೂ ತಿಂಗಳ ಲಕ್ಷ ದುಡ್ಡು ಎಣಿಸ್ಬೋದಾಗಿತ್ತು. ಅದನ್ನೆಲ್ಲ ಬದಿಗೊತ್ತಿ ಸಮಾಜಕ್ಕೋಸ್ಕರ ನಿಂತಿದ್ದಾರೆ. ಅದರಲ್ಲಿ ಪ್ರಸನ್ನ ಸರ್ನ ನಾವು ನಿಜಕ್ಕೂ ನೆನೆಸ್ಬೇಕು. ಈ ದೊಡ್ಡ ತಂಡ ಕಟ್ಕೊಂಡು ಏನೂ ಲಾಭ ಇಲ್ಲದೆ ಕೆಲಸ ಮಾಡ್ತೀನಿ ಅಂತ ಕೂತಿದ್ದಾರೆ. ಹಾಗಾಗಿ ಸರ್, ದೊಡ್ಡ ನಮಗೆ ವಂದನೆಗಳು ನಮ್ಮ ಚಾನೆಲ್ ಕಡೆಯಿಂದ. ನಿರಂತರವಾಗಿ ನಿಮ್ಮ ಸೇವೆ ಹೀಗೆ ನಡೀತಾ ಇರಲಿ. ನಮ್ಮ ಕಡೆಯಿಂದ ನಿಮ್ಗೆ ಸಪೋರ್ಟ್ ಇದ್ದೇ ಇರುತ್ತೆ. ವೀಕ್ಷಕರಿಗೆ ಇನ್ನೂ ಬೇಕಾದಷ್ಟು ಜನ ಒಳಗೆ ಬೇಕಾದಷ್ಟು ಕೊರಗೋರು ಇದ್ದಾರೆ ಸರ್. ಹಾಸ್ಪಿಟ್ಲ್ ಅಂದರೆ ಹಂಗೆ ಆಗ್ಬಿಟ್ಟಿದ್ದಾವೆ ಈಗ. ಹಾಗಾಗಿ ಈ ಸೇವೆ ಮುಂದೆ ಇರ್ತಿರಲಿ. ನಾವಂತೂ ನಿಮ್ಮ ಜೊತೆಗೆ ಯಾವಾಗಲೂ ಇದ್ದೇ ಇರ್ತೀವಿ ಅಂತ ಹೇಳ್ತಾ, ಇದು ಒಂದ್ಸಲ ಅಡ್ರೆಸ್ ಹೇಳ್ಬಿಡೋಣ ಸರ್ ಇವರಿಗೆ. ಮೈಸೂರಲ್ಲಿ ಎಲ್ಲಿದೆ ಅಂತ? ದಟ್ಟಗಳ್ಳಿ ನೇತಾಜಿ ಸರ್ಕಲ್ ಅಂತ ಈ ಜಾಗಕ್ಕೆ ಹೆಸರು. ನೇತಾಜಿ ಸರ್ಕಲ್ ಪಕ್ಕದಲ್ಲೇನೆ. ಓಕೆ, ದಟ್ಟಗಳ್ಳಿ ನೇತಾಜಿ ಸರ್ಕಲ್ ಅಂತ, ಅದ್ರ ಪಕ್ಕದಲ್ಲೇ ಬಂದರೆ ಈ ಹಾಸ್ಪಿಟ್ಲ್ ಸಿಗುತ್ತೆ. ಬನ್ನಿ, ಅಡ್ರೆಸ್ ಹಾಕಿದ್ದೀನಿ, ಫೋನ್ ನಂಬರ್ ಬರ್ತಾ ಇದೆ. ವಿಸಿಟ್ ಮಾಡೋ ಪರಿಸ್ಥಿತಿ ಬರದೇ ಇರಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಅದೇ ಭಾಳ ಮುಖ್ಯ. ಬಟ್ ಒಂದು ಸಾರಿ ಬಂದೋಗಿ, ಯಾಕಂದರೆ ಮುಂದಿನ ಹುಡುಗರು ಬೇಕಾ ಸಂಸ್ಥೆ ಕಟ್ಟೋರಿದ್ದೀರಿ, ಹಾಸ್ಪಿಟ್ಲ್ ಕಟ್ಟೋರಿದ್ದೀರಿ. ಇಂಥ ಸಂಸ್ಥೆಗಳನ್ನ ನೋಡಿ ಕಲಿಬೇಕಾಗಿದ್ದು ತುಂಬ ಇದೆ ನಿಮಗೆ. ಹಾಗಾಗಿ ಸಮಾಜಮುಖಿ ಕೆಲಸ ಮಾಡೋದಕ್ಕೆ ಹೇಗೆ ಮಾಡ್ಬೇಕು ಅನ್ನೋದು ಪ್ರಸನ್ನ ಸರ್ ಅಪಾರವಾದ ಅನುಭವ ಇದೆ. ಹಾಗಾಗಿ ಅವ್ರನ್ನ ನಿಮಗೆ ಸಿಗ್ತಾರೆ, ನೇರವಾಗಿ ಮಾತಾಡಿ ಬಳಸ್ಕೊಳ್ಳಿ ಅಂತ ಹೇಳ್ತಾ, ನನಗೆ ಈ ಅವಕಾಶ ಮಾಡಿಕೊಟ್ಟ ಈ ಸಿಬ್ಬಂದಿಗೆಲ್ಲ ವಂದಿಸ್ತಾ, ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.